ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ನಿರ್ದೇಶಾಂಕ ರೇಖಾಗಣಿತ ಈ ಅಧ್ಯಾಯದ ಮೇಲೆ ಈ ವರ್ಷದ LBA ನೋಟ್ಸಲ್ಲಿ ಬಂದಿರುವಂತಹ ಹಾಗೆ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಹಾಗೆ 2 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಅದೇ ರೀತಿ ಹಿಂದಿನ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವಂಥ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ಯಾವ ರೀತಿ ಸುಲಭವಾಗಿ ಬಿಡಿಸಬಹುದು ಎಂಬುದನ್ನು ನೋಡೋಣ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾನು ಸಮಾಂತರ ಶ್ರೇಣಿಗಳು, ತ್ರಿಭುಜಗಳು, ತ್ರಿಕೋನಮಿತಿ ಪ್ರಸ್ತಾವನೆ ಹಾಗೂ ವೃತ್ತಗಳ ಮೇಲಿನ ವಿಸ್ತೀರ್ಣಗಳು ಈ ಅಧ್ಯಾಯಗಳ ಮೇಲೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಸೊ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಮೊದಲಿಗೆ ನಾವು ಈ ವರ್ಷದ LBA ನೋಟ್ಸಲ್ಲಿರುವಂಥ ಹಾಗೆ 2019 ಮತ್ತು 2022ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವಂಥ 2 ಮಾರ್ಕ್ಸಿನ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಮಾರ್ಕ್ಸಿಗೆ ಕೇಳಲಾಗುತ್ತದೆ. ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿಯಾಗಿದೆ. P 2,3 ಮತ್ತು Q 4,1 ಈ ಬಿಂದುಗಳ ನಡುವಿನ ದೂರವನ್ನು ದೂರದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಬಿಡಿಸಿ ಸುಲಭವಾಗಿ 2 ಅಂಕಗಳನ್ನು ಪಡೆಯಬಹುದು. ಮತ್ತು ಮೊದಲಿಗೆ ನಾವು ಕೊಟ್ಟಂಥ ಬಿಂದು P 2,3 x1, y1 ಆಗಿ ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ x1 ಅಂದರೆ 2, y1 ಅಂದರೆ y ನಿರ್ದೇಶಾಂಕ 3 ಆಗಿದೆ. ಅದೇ ರೀತಿ ಮತ್ತೊಂದು ಬಿಂದು Q 4,1 x2, y2 ಆಗಿ ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ x2 ಅಂದರೆ x ನಿರ್ದೇಶಾಂಕ 4, y2 ಅಂದರೆ y ನಿರ್ದೇಶಾಂಕ 1 ಆಗಿದೆ. ಸೊ ಮುಂದಿನ ಹಂತದಲ್ಲಿ 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈ ಸೂತ್ರವನ್ನು ಬರೆದುಕೊಳ್ಬೇಕು. ನಾವೀಗ ಈ ಸೂತ್ರದಲ್ಲಿ x1, y1, x2, y2 ಬೆಲೆಗಳನ್ನು ಆದೇಶಿಸೋಣ. x2 ನ ಬೆಲೆ 4 ಆಗಿರೋದ್ರಿಂದ x2 ನ ಜಾಗದಲ್ಲಿ 4ಅನ್ನು ಆದೇಶಿಸಿಕೊಳ್ಳೋಣ. ಮೈನಸ್ x1 ನ ಬೆಲೆ 2 ಆಗಿರೋದ್ರಿಂದ x1 ನ ಸ್ಥಾನದಲ್ಲಿ 2ಅನ್ನು ಆದೇಶಿಸಿಕೊಳ್ಳೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. y2 ನ ಬೆಲೆ 1 ಆಗಿರೋದ್ರಿಂದ y2 ನ ಸ್ಥಾನದಲ್ಲಿ 1ಅನ್ನು ಆದೇಶಿಸೋಣ. ಮೈನಸ್ y1 ನ ಬೆಲೆಯು 3 ಆಗಿರೋದ್ರಿಂದ y1 ನ ಸ್ಥಾನದಲ್ಲಿ 3ಅನ್ನು ಆದೇಶಿಸೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ ಚಿಹ್ನೆಯನ್ನು ಅಥವಾ ಸ್ಕ್ವೇರ್ ರೂಟ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಸ್ಕ್ವೇರ್ ರೂಟ್ ಚಿಹ್ನೆಯನ್ನು ಅಥವಾ ವರ್ಗಮೂಲ ಚಿಹ್ನೆಯನ್ನು ಹಾಕೋದನ್ನು ಮರೀತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಆ ರೀತಿ ಮಾಡಿದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ಆಗ್ತದೆ. ಇಷ್ಟು ಹಂತಕ್ಕೆ ಮಾತ್ರ ನಿಮಗೆ ಮಾರ್ಕ್ಸನ್ನು ನೀಡಲಾಗ್ತದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಸ್ಕ್ವೇರ್ ರೂಟ್ ಚಿಹ್ನೆಯನ್ನು ಹಾಕಿಕೊಳ್ಳಿ. ನಂತರ ಇದನ್ನು ನಾವೀಗ ಸಂಕ್ಷೇಪಿಸಬೇಕು. 4 - 2 ಅಂದರೆ 2 ಆಗುತ್ತದೆ. ಹಾಗಾಗಿ ಇದು 2ರ ವರ್ಗವಾಗುತ್ತದೆ. ಪ್ಲಸ್ 1 - 3 ಅಂದರೆ -2 ಆಗುವುದರಿಂದ ಇಲ್ಲಿ 1 - 3 ಸ್ಥಾನದಲ್ಲಿ -2ಅನ್ನು ಬರೆದುಕೊಳ್ಳೋಣ. ಸಂಪೂರ್ಣ ವರ್ಗ ಅಥವಾ ಸ್ಕ್ವೇರ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 2ರ ವರ್ಗ ಅಂದರೆ 2 × 2 ಆಗೋದ್ರಿಂದ 2 4 ಆಗುತ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಹಾಗೆ -2ರ ವರ್ಗ ಅಂದರೆ -2 × -2 -× ಪ್ಲಸ್ 2 4 ಆಗುತ್ತದೆ. ಹಾಗಾಗಿ -2ರ ವರ್ಗ ಸ್ಥಾನದಲ್ಲಿ 4ಅನ್ನು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. 4 + 4 ಅಂದರೆ 8 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 8ಅನ್ನು ನಾವು ಒಂದು ಸಂಖ್ಯೆ ವರ್ಗ ಸಂಖ್ಯೆ ಆಗುವ ಹಾಗೆ 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯೋಣ. ಸೊ 4 × 2 ಆಗಿ ಈ 8ಅನ್ನು ಬರೀಬಹುದು. ಯಾಕಂದರೆ 4 × 2 8 ಆಗೋದ್ರಿಂದ ಸೊ 8ಅನ್ನು 4 × 2 ಆಗಿ ಬರೆದುಕೊಳ್ಳೋಣ. ಇಲ್ಲಿ 4 ವರ್ಗ ಸಂಖ್ಯೆ ಆಗಿರೋದ್ರಿಂದ 4ರ ವರ್ಗಮೂಲ 2 ಆಗುತ್ತದೆ. ಹಾಗಾಗಿ 2ಅನ್ನು ವರ್ಗಮೂಲ ಚಿಹ್ನೆಯ ಹೊರಗಡೆ ಬರೆಯೋಣ. ಇಂಟು ವರ್ಗಮೂಲ ಚಿಹ್ನೆ ಒಳಗಡೆ ಏನಿರ್ತದೆ ರೀ 2 ಮಾತ್ರ ಉಳಿಯುತ್ತದೆ. ಸೊ ಆದ್ದರಿಂದ ಕೊಟ್ಟಂಥ ಈ 2 ಬಿಂದುಗಳ ನಡುವಿನ ದೂರವು ಇಲ್ಲಿ 2 ವರ್ಗಮೂಲ 2 ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ 2ದಲ್ಲಿ ಬಂದಿರುವ ಮತ್ತೊಂದು 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. P 5,6 ಮತ್ತು Q 1,3 ಬಿಂದುಗಳ ನಡುವಿನ ದೂರವನ್ನು ದೂರದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಹಿಂದಿನ ಪ್ರಶ್ನೆಯು ಇದೇ ರೀತಿ ಇತ್ತು. ಆದರೆ ಬಿಂದುಗಳಲ್ಲಿ ಕೊಟ್ಟಿರುವ ನಿರ್ದೇಶಾಂಕಗಳು ಮಾತ್ರ ಬದಲಾವಣೆ ಆಗಿದ್ದವು. ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಅತ್ಯಂತ ಸುಲಭವಾಗಿ ಬಿಡಿಸ್ಕೊಂಡು 2 ಮಾರ್ಕ್ಸ್ಗಳನ್ನು ಸುಲಭವಾಗಿ ತೆಗೆದುಕೊಳ್ಬಹುದು. ಸೊ ಮೊದಲಿಗೆ ನಾವು ಕೊಟ್ಟಂಥ ಬಿಂದು P 5,6 x1, y1 ಆಗಿ ತೆಗೆದುಕೊಳ್ಳೋಣ. ಇಲ್ಲಿ x1 ಅಂದರೆ 5, y1 ಅಂದರೆ 6 ಆಗಿರುತ್ತದೆ. ಹಾಗೆ ಎರಡನೇ ಬಿಂದು Q 1,3 x2, y2 ಆಗಿ ತೆಗೆದುಕೊಳ್ಳೋಣ. ಇಲ್ಲಿ x2 ಅಂದರೆ 1, y2 ಅಂದರೆ 3 ಆಗಿರುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ದೂರದ ಸೂತ್ರ D = ವರ್ಗಮೂಲ
x2 ಮೈನಸ್ x1 ಸಂಪೂರ್ಣ ವರ್ಗ ಪ್ಲಸ್ y2 ಮೈನಸ್ y1 ಸಂಪೂರ್ಣ ವರ್ಗ ಈ ಸೂತ್ರವನ್ನು ಬರೆದುಕೊಳ್ಳೋಣ. ನಾವೀಗ ಈ ಸೂತ್ರದಲ್ಲಿ x1 y1 ಬೆಲೆ ಅದೇ ರೀತಿ x2 y2 ಬೆಲೆಗಳನ್ನು ಆದೇಶಿಸಿ ಸಂಕ್ಷೇಪಿಸೋಣ. ಸೊ x2 ಬೆಲೆ 1 ಆಗಿರೋದ್ರಿಂದ x2 ಜಾಗದಲ್ಲಿ 1 ಆದೇಶಿಸಿಕೊಳ್ಳೋಣ, ಮೈನಸ್ x1 ಬೆಲೆ 5 ಆಗಿರೋದ್ರಿಂದ x1 ಜಾಗದಲ್ಲಿ 5 ಬರೆದುಕೊಳ್ಳೋಣ, ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ, ಪ್ಲಸ್ y2 ಬೆಲೆ 3 ಆಗಿರೋದ್ರಿಂದ y2 ಸ್ಥಾನದಲ್ಲಿ 3 ಬರೆದುಕೊಳ್ಳೋಣ, ಮೈನಸ್ y1 ಸ್ಥಾನದಲ್ಲಿ y1 ಬೆಲೆ 6 ಬರೆದುಕೊಳ್ಳೋಣ, ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. 1 ಮೈನಸ್ 5 ಅಂದರೆ ಮೈನಸ್ 4 ಆಗುತ್ತದೆ. ಸೊ ಹಾಗಾಗಿ ಇದು ಮೈನಸ್ 4ರ ವರ್ಗವಾಗುತ್ತದೆ, ಪ್ಲಸ್ 3 ಮೈನಸ್ 6 ಅಂದರೆ ಮೈನಸ್ 3 ಆಗುತ್ತದೆ. ಹಾಗಾಗಿ ಇದು ಮೈನಸ್ 3ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಮೈನಸ್ 4ರ ವರ್ಗ ಅಂದರೆ ಮೈನಸ್ 4 ಇಂಟು ಮೈನಸ್ 4 ಆಗುವುದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಆಗುತ್ತದೆ. ಹಾಗಾಗಿ ಇಲ್ಲಿ ಪ್ಲಸ್ 16 ಬರೆದುಕೊಳ್ಳೋಣ, ಪ್ಲಸ್ ಮೈನಸ್ 3ರ ವರ್ಗ ಅಂದರೆ ಮೈನಸ್ 3 ಇಂಟು ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9 ಆಗುತ್ತದೆ. ಹಾಗಾಗಿ ಇಲ್ಲಿ ಪ್ಲಸ್ 9 ಬರೆದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಹಂತದಲ್ಲಿ ನೀವು ಒಂದು ವಿಷಯವನ್ನು ಅಂಶವನ್ನು ನೆನಪಿನ ಇಟ್ಕೊಳ್ಬೇಕು. ಅದೇನೆಂದರೆ ಇಲ್ಲಿ ಯಾವಾಗಲೂ ಧನ ಸಂಖ್ಯೆಗಳೇ ಬಂದಿರ್ತವೆ. ಯಾಕಂದರೆ ಇಲ್ಲಿ ವರ್ಗ ಇರೋದ್ರಿಂದ ಯಾವುದೇ ಒಂದು ಸಂಖ್ಯೆ ವರ್ಗ ಮಾಡಿದಾಗ ಅದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಧನ ಸಂಖ್ಯೆ ಅಥವಾ ಪಾಸಿಟಿವ್ ನಂಬರೇ ಆಗಿರ್ತದೆ. ಸೊ ಸ್ಕ್ವೇರ್ ಆಫ್ ಎನಿ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ಈ ಹಂತದಲ್ಲಿ ಈ ವರ್ಗಮೂಲ ಚಿಹ್ನೆ ಒಳಗಡೆ ಯಾವುದೇ ಋಣ ಸಂಖ್ಯೆಗಳು ಬರಬಾರ್ದು. ಸೊ ಹಾಗಾಗಿ ಇಲ್ಲಿ ಮೈನಸ್ 4ರ ವರ್ಗವೂ ಸಹ ಪ್ಲಸ್ 16 ಆಗ್ತದೆ, ಪ್ಲಸ್ ಮೈನಸ್ 3ರ ಸ್ಕ್ವೇರು ಸಹ ಏನಾಗಿರ್ತದೆ ಪ್ಲಸ್ 9 ಆಗಿರ್ತದೆ. ಸೊ ಮುಂದಿನ ಹಂತದಲ್ಲಿ 16 ಮತ್ತು 9 ಕೂಡಿಸ್ಕೊಳ್ಬೇಕು. 16ನ 9 ಕೂಡಿಸ್ಕೊಂಡಾಗ ಬರುವ ಉತ್ತರ 25. ಹಾಗಾಗಿ ಇದು ವರ್ಗಮೂಲ 25 ಆಗುತ್ತದೆ. ಸೊ ಹಾಗೆ ವರ್ಗಮೂಲ 25ರ ಬೆಲೆ ನಿಮಗೆಲ್ಲ ತಿಳಿದಿದೆ. ವರ್ಗಮೂಲ 25ರ ಬೆಲೆ ಎಷ್ಟು? 5. ಆದ್ದರಿಂದ ಇಲ್ಲಿ ಡಿ ಈಸ್ ಈಕ್ವಲ್ಸ್ ಟು 5 ಅಂತ ಬರೆಯೋಣ. ಅಂದರೆ ಕೊಟ್ಟಂಥ ಬಿಂದುಗಳ ನಡುವಿನ ದೂರ ಎಷ್ಟಾಯ್ತು? ಇಲ್ಲಿ 5 ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿ ಬಂದಿರುವಂಥ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: P 2, -3 ಮತ್ತು Q 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಆದರೆ ಇಲ್ಲಿ ನಾವು ಕೊಟ್ಟಂಥ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದಿಲ್ಲ, ಬದಲಿಗೆ ಎರಡನೇ ಬಿಂದು Q ಬಿಂದುವಿನಲ್ಲಿರುವ y ನಿರ್ದೇಶಾಂಕದ ಬೆಲೆಯನ್ನು ಕಂಡುಹಿಡಿಯುತ್ತೇವೆ. ಸೊ ಮೊದಲಿಗೆ ನಾವು ಕೊಟ್ಟಂಥ P ಬಿಂದುವಿನ ನಿರ್ದೇಶಾಂಕಗಳಾದ 2 ಮತ್ತು -3 x1, y1ಗೆ ಸಮನಾಗಿ ಬರೆದುಕೊಳ್ಬೇಕು. ಇಲ್ಲಿ x1 ಅಂದರೆ 2, y1 ಅಂದರೆ -3. ಅದೇ ರೀತಿ Q ಬಿಂದುವಿನ ನಿರ್ದೇಶಾಂಕಗಳನ್ನು x2, y2ಗೆ ಸಮನಾಗಿ ಬರೆದುಕೊಳ್ಬೇಕು. ಇಲ್ಲಿ x2 ಅಂದರೆ 10, y2 ಅಂದರೆ ನಾವು ಕಂಡುಹಿಡಿಯಬೇಕಾಗಿದ್ದ y ನ ಬೆಲೆಯಾಗಿದೆ. ಹಾಗೆ ನಮಗೆ ಪ್ರಶ್ನೆಯಲ್ಲಿ ಈ ಬಿಂದುಗಳ ನಡುವಿನ ದೂರ ಅಂದರೆ P ಮತ್ತು Q ಬಿಂದುಗಳ ನಡುವಿನ ದೂರವನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ 10 ಮಾನಗಳಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ PQ ಅಂದರೆ ಬಿಂದುಗಳ ನಡುವಿನ ದೂರ, P ಮತ್ತು Q ಬಿಂದುಗಳ ನಡುವಿನ ದೂರ ಈಸ್ ಈಕ್ವಲ್ಸ್ ಟು 10 ಮಾನಗಳು ಎಂದು ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ PQ ಈಸ್ ಈಕ್ವಲ್ಸ್ ಟು, ಅಥವಾ ಇದನ್ನು D ಅಂತಲೂ ನಾವು ಬರೆದುಕೊಳ್ಬಹುದು. ಸೊ PQ ಈಸ್ ಈಕ್ವಲ್ಸ್ ಟು ವರ್ಗಮೂಲ x2 - x1 ಸಂಪೂರ್ಣ ವರ್ಗ ಪ್ಲಸ್ y2 - y1 ಸಂಪೂರ್ಣ ವರ್ಗ. ಈ ಸೂತ್ರವನ್ನು ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವೀಗ PQ ನ ಬೆಲೆ ಅಂದರೆ P ಮತ್ತು Q ಬಿಂದುಗಳ ನಡುವಿನ ದೂರ 10 ಮಾನಗಳು, ಹಾಗೆ x1, y1, x2, y2 ಬೆಲೆಗಳನ್ನು ಆದೇಶಿಸೋಣ. ಸೊ PQ ನ ಬೆಲೆ 10 ಆಗಿರೋದ್ರಿಂದ PQ ಅಂದರೆ P ಮತ್ತು Q ಬಿಂದುಗಳ ನಡುವಿನ ದೂರ 10 ಆಗಿರೋದ್ರಿಂದ PQ ನ ಸ್ಥಾನದಲ್ಲಿ 10 ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ರೂಟ್ ಅಥವಾ ವರ್ಗಮೂಲ ಚಿಹ್ನೆಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. x2 ನ ಬೆಲೆ 10 ಆಗಿರೋದ್ರಿಂದ x2 ನ ಸ್ಥಾನದಲ್ಲಿ 10 ಬರೆದುಕೊಳ್ಳೋಣ, ಮೈನಸ್ x1 ನ ಬೆಲೆ 2 ಆಗಿರೋದ್ರಿಂದ x1 ನ ಸ್ಥಾನದಲ್ಲಿ 2 ಬರೆದುಕೊಳ್ಳೋಣ, ಸಂಪೂರ್ಣ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಪ್ಲಸ್ y2 ನ ಬೆಲೆಯು y ಆಗಿರೋದ್ರಿಂದ ಇಲ್ಲಿ y2 ನ ಸ್ಥಾನದಲ್ಲಿ y ಅನ್ನು ಬರೆದುಕೊಳ್ಳೋಣ, ಮೈನಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. y1 ನ ಬೆಲೆ -3 ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆ -3 ಬರೆಯಬೇಕು. ಈ y1 ನ ಬೆಲೆ ಮೈನಸ್ ಸಂಖ್ಯೆ ಆಗಿದ್ದರೆ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆಗೆ ಆ ಮೈನಸ್ ಸಂಖ್ಯೆಯನ್ನು ಬರೀಬೇಕಾಗ್ತದೆ. ಅದರ್ವೈಸ್ ಏನು ಮಾಡಬೇಕು, ಈ ಮೈನಸ್ ಮತ್ತು ಮೈನಸನ್ನು ಗುಣಿಸ್ಕೊಂಡು +3 ಆಗಿ ನೇರವಾಗಿ ಬರೀಬೋದು. ಅಂದರೆ ಇಲ್ಲಿರುವ ಈ ಎರಡನೇ ಪದ ಮೈನಸ್ ಆಗಿದ್ದರೆ ಅದನ್ನು ನಾವು ನೇರವಾಗಿ ಪ್ಲಸ್ ಆಗಿ ಬರೀಬಹುದು ಗುಣಿಸ್ಕೊಂಡು, ಅಥವಾ ಈ ಮೈನಸನ್ನು ಇದಾಗಿ ಹಾಕಿಕೊಂಡು ಈ y1 ನ ಬೆಲೆ -3 ಬ್ರ್ಯಾಕೆಟ್ನ ಒಳಗಡೆ ಇಟ್ಟು ಇದನ್ನು ಬರೀಬಹುದು. ಸಂಪೂರ್ಣ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 10 ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟನ್ನು ಇದ್ದಾಗೆ ಹಾಕಿಕೊಳ್ಳೋಣ. 10 - 2 ಅಂದರೆ 8 ಆಗುತ್ತದೆ. ಹಾಗಾಗಿ ಇದು 8ರ ವರ್ಗವಾಗುತ್ತದೆ. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ.
y ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ 3 ಆಗುತ್ತದೆ. ಸಂಪೂರ್ಣ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ಈ ಸಮೀಕರಣದ ಬಲಭಾಗದಲ್ಲಿರುವ ಈ ವರ್ಗಮೂಲ ಚಿಹ್ನೆಯನ್ನು ತೆಗೆಯುವ ಸಲುವಾಗಿ ಈ ಸಮೀಕರಣದ ಎರಡೂ ಬದಿಗೆ ನಾವೇನು ಮಾಡ್ಕೊಳ್ಬೇಕಂದ್ರೆ ವರ್ಗವನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಈ ಸಮೀಕರಣದ ಎರಡೂ ಕಡೆಗೆ ವರ್ಗ ಮಾಡಿದಾಗ ಎಡಭಾಗವು ಏನಾಗ್ತದೆ ಅಂದರೆ 10 ಇದೆಯಲ್ಲ, ಇದು 10ರ ವರ್ಗವಾಗ್ತದೆ. ಈಸ್ ಈಕ್ವಸ್ ಟು ಈ ಬಲಭಾಗದಲ್ಲಿ ವರ್ಗ ಮಾಡಿದಾಗ ಏನಾಗ್ತದೆ ಅಂದರೆ ಈ ವರ್ಗ ಮತ್ತು ವರ್ಗಮೂಲ ಚಿಹ್ನೆ ಕ್ಯಾನ್ಸಲ್ ಆಗಿ ಒಳಗಿರುವಂತಹ 8ರ ವರ್ಗ ಅಂದರೆ 8 64 ಪ್ಲಸ್ y ಪ್ಲಸ್ 3ರ ವರ್ಗ ಮಾತ್ರ ಇರುತ್ತದೆ. ಸೊ ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಇದನ್ನು ನೇರವಾಗಿ ನೀವು ಇಲ್ಲಿ ಬರೀರಿ. ಸೊ ಈ ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ನೇರವಾಗಿ ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿ ಹೀಗೆ ಬರೆಯಬೇಕು. ವರ್ಗ ಮಾಡಿದಾಗ ಇಲ್ಲಿ ವರ್ಗಮೂಲ ಚಿಹ್ನೆ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದಾಗ ಇದರ ಒಳಗಡೆ ಇರುವಂಥ 8ರ ವರ್ಗ ಎಷ್ಟು 8 64 ಉಳಿಯುತ್ತದೆ. ಪ್ಲಸ್ y ಪ್ಲಸ್ 3ರ ಸಂಪೂರ್ಣ ವರ್ಗನ ಇದ್ದಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 10ರ ವರ್ಗ ಅಂದರೆ 10 ಗುಣಿಸು 10 ಎಷ್ಟಾಗ್ತದೆ ಅಂದರೆ 100 ಆಗುತ್ತದೆ. ಪಿ ಪ್ಲಸ್ 64ನ್ನು ಎಡಭಾಗಕ್ಕೆ ತಂದಾಗ ಮೈನಸ್ 64 ಆಗುತ್ತದೆ. ಈಸ್ ಈಕ್ವಸ್ ಟು y ಪ್ಲಸ್ 3ರ ವರ್ಗವನ್ನು ಇದ ಹಾಗೆ ಬರೆದುಕೊಳ್ಬೇಕು. 100 ಮೈನಸ್ 64 ಅಂದರೆ 36 ಆಗುತ್ತದೆ. ಈಸ್ ಈಕ್ವಸ್ ಟು y ಪ್ಲಸ್ 3ರ ವರ್ಗವನ್ನು ಇದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ವರ್ಗವನ್ನು ನಾವು ತೆಗೆದಾಗ ಇದು y ಪ್ಲಸ್ 3 ಆಗುತ್ತದೆ. ಎಡಭಾಗದಲ್ಲಿ ಪ್ಲಸ್ ಆರ್ ಮೈನಸ್ ಇದರ ವರ್ಗಮೂಲ 36 ವರ್ಗಮೂಲ ಎಷ್ಟಾಗ್ತದೆ ಅಂದರೆ 6 ಆಗುತ್ತದೆ. ಅಂದರೆ ಇಲ್ಲಿ ವರ್ಗವನ್ನು ತೆಗೆದಾಗ ಇಲ್ಲಿ ವರ್ಗಮೂಲ 36 ವರ್ಗಮೂಲವನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. 36 ವರ್ಗಮೂಲ ಏನು ಪ್ಲಸ್ ಆರ್ ಮೈನಸ್ 6 ಆಗುತ್ತದೆ. ಇಲ್ಲಿ ನಮಗೆ ಎರಡು ಸಮೀಕರಣಗಳು ಸಿಗ್ತವೆ. ಯಾಕಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ 6 ಅಂತ ಇರೋದ್ರಿಂದ ಒಂದು ಸಮೀಕರಣದಲ್ಲಿ y ಪ್ಲಸ್ 3 ಈಸ್ ಈಕ್ವಲ್ ಟು ಪ್ಲಸ್ 6 ತೆಗೆದುಕೊಂಡ್ರೆ ನಾವು ಮತ್ತೊಂದು ಸಮೀಕರಣದಲ್ಲಿ y ಪ್ಲಸ್ 3 ಈಸ್ ಈಕ್ವಲ್ ಟು ಮೈನಸ್ 6 ತೆಗೆದುಕೊಳ್ಬೇಕು. ಯಾಕಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ 6 ಅಂತ ಇದೆ. ಹಾಗಾಗಿ ಮೊದಲನೇ ಸಮೀಕರಣ y ಪ್ಲಸ್ 3 ಈಸ್ ಈಕ್ವಲ್ ಟು ಪ್ಲಸ್ 6, ಎರಡನೇ ಸಮೀಕರಣ y ಪ್ಲಸ್ 3 ಈಸ್ ಈಕ್ವಲ್ ಟು ಮೈನಸ್ 6 ಆಗುತ್ತದೆ. ನಾವೀಗ ಇದನ್ನು yಗೆ ಬಿಡಿಸ್ಕೊಳ್ಬೇಕು. ಸೊ ಮೊದಲನೇ ಸಮೀಕರಣದಲ್ಲಿ ಪ್ಲಸ್ 3 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 3 ಆಗುತ್ತದೆ. ಆದ್ದರಿಂದ ಇಲ್ಲಿ yನ ಬೆಲೆಯು 6 ಮೈನಸ್ 3 ಅಂದರೆ 3 ಆಗುತ್ತದೆ. ಅದೇ ರೀತಿ ಈ ಸಮೀಕರಣದಲ್ಲಿ ಈ ಪ್ಲಸ್ 3 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 3 ಏನಾಗ್ತದೆ ಮೈನಸ್ 3 ಆಗುತ್ತದೆ. ಆಲ್ರೆಡಿ ಇಲ್ಲಿ ಮೈನಸ್ 6 ಇದೆ. ಮೈನಸ್ 6 ಮೈನಸ್ 3 ಏನಾಗ್ತದೆ ಅಂದರೆ ಮೈನಸ್ 9 ಆಗುತ್ತದೆ. ಹಾಗಾಗಿ ಇಲ್ಲಿ yನ ಬೆಲೆಯು ಮೈನಸ್ 9 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಕಂಡಿಲಿಕ್ಕೆ ಹೇಳಿರುವ ಈ ಕ್ಯೂ ಬಿಂದುವಿನ y ನಿರ್ದೇಶಾಂಕಗಳು 3 ಅಥವಾ ಮೈನಸ್ 9 ಆಗಿವೆ. ಹಾಗೆಯೇ ನಾವೀಗ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿ ಇರುವಂಥ ಮತ್ತೊಂದು LBA ನೋಟ್ಸಲ್ಲಿರುವಂಥ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 3,1 ಮತ್ತು 0,x ಈ ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ x ಬೆಲೆಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಬಿಡಿಸೋಣ. ಮೊದಲಿಗೆ ನಾವು ನಮಗೆ ಇಲ್ಲಿ ನೀಡಿರುವ ಈ ಬಿಂದುವನ್ನು P ಆಗಿ ತೆಗೆದುಕೊಳ್ಳೋಣ. P ಆಗಿ ತೆಗೆದುಕೊಂಡ್ರೂ ಆಗ್ತದೆ ಅಥವಾ ತೆಗೆದುಕೊಳ್ಳದಿರು ನೇರವಾಗಿ ಈ ಪ್ರಶ್ನೆಯನ್ನು ಬಿಡಿಸಬಹುದು. ಸೊ ನಾನಿಲ್ಲಿ ಮೊದಲನೇ ಬಿಂದುವನ್ನು P ಆಗಿ ತೆಗೆದುಕೊಂಡಿದ್ದೇನೆ. 3,1 ಈಸ್ ಈಕ್ವಲ್ ಟು ಇದನ್ನು ನಾವು x1, y1 ಆಗಿ ತೆಗೆದುಕೊಳ್ಳೋಣ. ಅಂದರೆ ಇಲ್ಲಿ x1 ಅಂದರೆ 3, y1 ಅಂದರೆ 1 ಆಗುತ್ತದೆ. ಅದೇ ರೀತಿ ಇಲ್ಲಿ ಎರಡನೇ ಬಿಂದುವನ್ನು ನಾವು Q ಆಗಿ ತೆಗೆದುಕೊಳ್ಳೋಣ. Q 0,x ಇದನ್ನು ನಾವು x2, y2 ಆಗಿ ಬರೆದುಕೊಳ್ಳೋಣ. ಅಂದರೆ ಇಲ್ಲಿ x2ನ ಬೆಲೆ 0, y2ನ ಬೆಲೆ x ಆಗಿದೆ. ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ಈ y ನಿರ್ದೇಶಾಂಕದ ಬೆಲೆ x ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಪ್ರಶ್ನೆಯಲ್ಲಿ. ಹಾಗೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ನಮಗೇನು ಕೊಟ್ಟಿದ್ದಾರೆ ಅಂದರೆ 5 ಮಾನಗಳು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ P ಮತ್ತು Q ಬಿಂದುಗಳಾಗಿ ಈ ಬಿಂದುಗಳನ್ನು ನಾವು ತೆಗೆದುಕೊಂಡಿರೋದ್ರಿಂದ ಈ ಬಿಂದುಗಳ ನಡುವಿನ ದೂರ ಅಂದರೆ PQ ಈಸ್ ಈಕ್ವಲ್ಸ್ ಟು ಬಿಂದುಗಳ ನಡುವಿನ ದೂರ 5 ಮಾನಗಳು ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎರಡು ಬಿಂದುಗಳ ನಡುವಿನ ದೂರ ಅಂದರೆ P ಮತ್ತು Q ಬಿಂದುಗಳಾಗಿ ಈ ಬಿಂದುಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ P ಮತ್ತು Q ಬಿಂದುಗಳ ನಡುವಿನ ದೂರ PQ ಈಸ್ ಈಕ್ವಲ್ ಟು ಇಲ್ಲಿ ನಾವು D ಅಂತಲೂ ಸಹ ಬರೀಬಹುದು. ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಸಂಪೂರ್ಣ ವರ್ಗ ಪ್ಲಸ್ y2 ಮೈನಸ್ y1 ಸಂಪೂರ್ಣ ವರ್ಗ. ಈ ಸೂತ್ರವನ್ನು ಬರೆದುಕೊಳ್ಳೋಣ. ನಾವೀಗ ಈ ಸೂತ್ರದಲ್ಲಿ PQನ ಬೆಲೆ 5 ಮಾನಗಳು, ಹಾಗೆ x1, y1, x2, y2ನ ಬೆಲೆಗಳನ್ನ ಆದೇಶಿಸೋಣ. PQ ಎಷ್ಟಿದೆ ಅಂದರೆ 5 ಆಗಿರೋದ್ರಿಂದ PQನ ಸ್ಥಾನದಲ್ಲಿ 5 ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಈ ಸ್ಕ್ವೇರ್ ರೂಟನ್ನು ಇದ್ದಾಗೆ ಬರೆದುಕೊಳ್ಳೋಣ. x2ನ ಬೆಲೆ 0 ಆಗಿರೋದ್ರಿಂದ x2ನ ಜಾಗದಲ್ಲಿ 0 ಬರೆದುಕೊಳ್ಳೋಣ. ಮೈನಸ್ x1ನ ಬೆಲೆ 3 ಆಗಿದೆ. ಇಲ್ಲಿ x1ನ ಜಾಗದಲ್ಲಿ 3 ಬರೆದುಕೊಳ್ಳೋಣ. ಹೋಲ್ ಸ್ಕ್ವೇರನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ y2ನ ಬೆಲೆ x ಆಗಿರೋದ್ರಿಂದ ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದ್ದರಿಂದ y2ನ ಜಾಗದಲ್ಲಿ x ಅನ್ನು ಬರೆದುಕೊಳ್ಳೋಣ. ಮೈನಸ್ y1ನ ಬೆಲೆ 1 ಆಗಿರೋದ್ರಿಂದ y1ನ ಸ್ಥಾನದಲ್ಲಿ 1 ಬರೆದುಕೊಳ್ಳೋಣ.
ಬರೆದುಕೊಳ್ಳೋಣ. ಹೋಲ್ ಸ್ಕ್ವೇರನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 5ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಈ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಬರೆದುಕೊಳ್ಳೋಣ. 0 - 3 ಅಂದರೆ -3 ಆಗುತ್ತದೆ. ಹಾಗಾಗಿ ಇದನ್ನು -3ರ ವರ್ಗ ಅಂತ ಬರೆದುಕೊಳ್ಳೋಣ. ಪ್ಲಸ್ x - 1ರ ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಹಿಂದಿನ ಪ್ರಶ್ನೆಯಲ್ಲೂ ಸಹ ಈ ಹಂತ ಎದುರಾಗಿತ್ತು, ಇಲ್ಲೂ ಸಹ ಅದೇ ಹಂತ ಎದುರಾಗಿದೆ. ಅಂದರೆ ಇಲ್ಲಿ ವರ್ಗಮೂಲ ಚಿಹ್ನೆ ಇದೆ. ಈ ವರ್ಗಮೂಲ ಚಿಹ್ನೆಯನ್ನು ಬಲಭಾಗದಲ್ಲಿ ತೆಗೆಯುವ ಸಲುವಾಗಿ ನಾವೇನು ಮಾಡಬೇಕು, ಈ ಸಮೀಕರಣದ ಎರಡೂ ಬದಿಯಲ್ಲಿ ವರ್ಗ ಮಾಡಿಕೊಳ್ಬೇಕು. ಸೊ ವರ್ಗ ಮಾಡಿದಾಗ ಇಲ್ಲಿ ವರ್ಗಮೂಲ ಚಿಹ್ನೆ ಹೋಗ್ತದೆ. ಹಾಗಾಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಕಡೆ ವರ್ಗ ಮಾಡಲಾಗಿ ಅಂತ ಬರೀಬೇಕು. ಸೊ ಈ ಸಮೀಕರಣದ ಎಡಭಾಗದಲ್ಲಿ 5 ಇದೆ, ಇದನ್ನು ವರ್ಗ ಮಾಡಿದಾಗ ಏನಾಗ್ತದೆ ಅಂದರೆ 5ರ ವರ್ಗ ಆಗ್ತದೆ. ಈಸ್ ಈಕ್ವಲ್ಸ್ ಟು ಈ ಸಮೀಕರಣದ ಬಲಭಾಗದಲ್ಲಿ ವರ್ಗಮೂಲ -3ರ ವರ್ಗ ಪ್ಲಸ್ x - 1ರ ಸಂಪೂರ್ಣ ವರ್ಗ ಅಂತ ಇದೆ. ಸೊ ಈ ಸಮೀಕರಣದ ಬಲಭಾಗವನ್ನು ವರ್ಗ ಮಾಡಿದಾಗ ಇಲ್ಲಿ ವರ್ಗಮೂಲ ಚಿಹ್ನೆ ಹೋಗ್ಬಿಡ್ತದೆ. ಹಾಗಾಗಿ ವರ್ಗಮೂಲ ಚಿಹ್ನೆ ಒಳಗಡೆ ಇರುವಂಥ ಅಂಶಗಳು ಮಾತ್ರ ಇಲ್ಲಿರ್ತವೆ. ವರ್ಗಮೂಲ ಚಿಹ್ನೆ ಒಳಗಡೆ ಏನಿದೆ, -3ರ ವರ್ಗ ಅಂತ ಇದೆ. -3ರ ವರ್ಗ ಅಂದರೆ -3 × -3 -× ಪ್ಲಸ್ 3 × 9 ಆಗುತ್ತದೆ. ಅದನ್ನು ಇಲ್ಲಿ ಬರೆದುಕೊಳ್ಳೋಣ. ಪ್ಲಸ್ ಉಳಿದಂತೆ ಈ x - 1ರ ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ 5ರ ವರ್ಗ ಅಂದರೆ 5 ಇರಲಿ 25 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 9 ಪ್ಲಸ್ x - 1ರ ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಬಲಭಾಗದಲ್ಲಿರುವಂಥ +9 ಎಡಭಾಗಕ್ಕೆ ಸ್ಥಳಾಂತರಿಸೋಣ. ಹೀಗೆ ಸ್ಥಳಾಂತರಿಸಿದಾಗ +9 - 9 ಆಗುತ್ತದೆ. ಈಸ್ ಈಕ್ವಲ್ಸ್ ಟು x - 1ರ ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. 25 - 9 ಅಂದರೆ 16 ಆಗುತ್ತದೆ. ಈಸ್ ಈಕ್ವಲ್ಸ್ ಟು x - 1ರ ಸಂಪೂರ್ಣ ವರ್ಗ. ಸೊ ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ಸಮೀಕರಣದ ಬಲಭಾಗದಲ್ಲಿರುವ ವರ್ಗವನ್ನು ತೆಗಿಬೇಕು. ಅಂದರೆ x - 1ರ ಸಂಪೂರ್ಣ ವರ್ಗ ಅಂತ ಇದೆಯಲ್ಲ, ಇದನ್ನು ನಾವು x - 1 ಆಗಿ ಬರೆದುಕೊಳ್ಬೇಕು. ಅಂದರೆ x - 1 ಅಂದರೆ x - 1ರ ಸಂಪೂರ್ಣ ವರ್ಗದ ವರ್ಗಮೂಲವಾಗಿದೆ. ಈ ವರ್ಗ ಹೋದಾಗ ಇಲ್ಲೇನೋ ಉಳಿಯುತ್ತದೆ, x - 1 ಮಾತ್ರ ಉಳಿಯುತ್ತದೆ. ಹಾಗೆ ಎಡಭಾಗದಲ್ಲಿ ಅದೇ ಸಮಯದಲ್ಲಿ 16ರ ವರ್ಗಮೂಲವನ್ನು ಬರೀಬೇಕು. 16ರ ವರ್ಗಮೂಲ ಏನಾಗ್ತದೆ, +or -4 ಆಗಿದೆ. ಇದನ್ನು ಎಡಭಾಗದಲ್ಲಿ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ನಮಗೆ 2 ಸಮೀಕರಣಗಳು ಸಿಗ್ತವೆ. ಯಾಕಂದರೆ ಇಲ್ಲಿ +or- ಇರೋದ್ರಿಂದ ಒಂದು ಸಮೀಕರಣದಲ್ಲಿ +4 ತೆಗೆದುಕೊಂಡ್ರೆ ಮತ್ತೊಂದು ಸಮೀಕರಣದಲ್ಲಿ ನಾವು -4 ತೆಗೆದುಕೊಂಡು 2 ಸಮೀಕರಣಗಳನ್ನ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಹೀಗೆ ಮಾಡಿಕೊಂಡಾಗ ಇದರ ಮುಂದಿನ ಹಂತನೇ ಆಗ್ತದೆ ಅಂದರೆ x - 1 +4. ಇಲ್ಲಿ +4 ತೆಗೆದುಕೊಂಡಾಗ ಇದು +4 ಆಗ್ತದೆ. ಅದೇ ರೀತಿ ಇಲ್ಲಿ -4 ತೆಗೆದುಕೊಂಡಾಗ ಈ ಸಮೀಕರಣವು x - 1 -4 ಆಗ್ತದೆ. ನಾವೀಗ ಈ ಸಮೀಕರಣಗಳನ್ನು ಬಿಡಿಸಿ x ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಈ ಸಮೀಕರಣದ ಎಡಭಾಗದಲ್ಲಿರುವ -1 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಲಭಾಗಕ್ಕೆ ಹೋಗಿ -1 +1 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು 4 + 1 5 ಆಗುತ್ತದೆ. ಹಾಗೆ ಈ ಸಮೀಕರಣದಲ್ಲೂ ಸಹ -1 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -1 +1 ಆಗುತ್ತದೆ. ಆದರೆ ಇಲ್ಲಿ ಬಲಭಾಗದಲ್ಲಿ -4 ಇರೋದ್ರಿಂದ -4 + 1 ಏನಾಗ್ತದೆ ಅಂದರೆ -3 ಆಗುತ್ತದೆ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಈ ಎರಡನೇ ಬಿಂದುವಿನ y ನಿರ್ದೇಶಾಂಕ ಅಥವಾ x ನ ಬೆಲೆಗಳು ಇಲ್ಲಿ x = 5 ಅಥವಾ x = -3 ಆಗುತ್ತದೆ. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿ ಇರುವಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೊಂದು ಗ್ರಾಫ್ ಅಥವಾ ನಕ್ಷೆಯನ್ನು ಕೊಟ್ಟಿದ್ದಾರೆ. ಈ ನಕ್ಷೆ ಆಧಾರಿತವಾಗಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ನಕ್ಷೆಯನ್ನು ನೋಡಿಯೇ ನಾವು ಈ ಕೊಟ್ಟಿರುವ ಪ್ರಶ್ನೆಯನ್ನು ಬಿಡಿಸಬೇಕಾಗ್ತದೆ. ಸೊ ಪ್ರಶ್ನೆ ರೀತಿಯಾಗಿದೆ. ಚಿತ್ರದಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ನಕ್ಷೆಯ ಸಹಾಯದಿಂದ P ಮತ್ತು Q ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿದು PQನ ಉದ್ದವನ್ನು ದೂರದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕೊಂಡು ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಈ ಪ್ರಶ್ನೆಯನ್ನು ನಾವು ಅತ್ಯಂತ ಸುಲಭವಾಗಿ ಬಿಡಿಸಬಹುದು. ಅದೇ ಎಂಬುದನ್ನು ನಾವೀಗ ನೋಡೋಣ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ P ಬಿಂದುವಿನ ನಿರ್ದೇಶಾಂಕಗಳನ್ನು ನಕ್ಷೆಯ ಸಹಾಯದಿಂದ ಕಂಡುಹಿಡಿಯೋಣ. ಈ P ಬಿಂದುವನ್ನು ನೇರವಾಗಿ ನಾವು x ಅಕ್ಷಕ್ಕೆ ಲಂಬವಾಗಿ ಸೇರಿಸಿಬಿಟ್ರೆ ಈ ಬಿಂದುವಿನಿಂದ ಬಂದ ಲಂಬ ರೇಖೆಯು x ಅಕ್ಷಕ್ಕೆ ಸೇರುವಂಥದ್ದು 1ರಲ್ಲಿ. ಹಾಗಾಗಿ ಈ P ಬಿಂದುವಿನ x ನಿರ್ದೇಶಾಂಕ ಏನಾಗ್ತದೆ 1 ಆಗುತ್ತದೆ. ಅದೇ ರೀತಿ ಈ P ಬಿಂದುವಿನ y ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕಾದ್ರೆ ಈ ಬಿಂದುವನ್ನು ನಾವು ನೇರವಾಗಿ ಅಥವಾ ಲಂಬವಾಗಿ y ಅಕ್ಷಕ್ಕೆ ಸೇರಿಸಿದರೆ ಇದು y ಅಕ್ಷಕ್ಕೆ ಬಂದು ಸೇರುವಂಥದ್ದು ಎಲ್ಲಿ 1ರಲ್ಲಿ. ಹಾಗಾಗಿ ಈ P ಬಿಂದುವಿನ y ನಿರ್ದೇಶಾಂಕ ಏನಾಗ್ತದೆ 1 ಆಗುತ್ತದೆ. ಹಾಗಾಗಿ ಈ P ಬಿಂದುವಿನ x ನಿರ್ದೇಶಾಂಕ 1 ಆದರೆ y ನಿರ್ದೇಶಾಂಕ 1 ಆಗುತ್ತದೆ. ಸೊ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. P 1, 1 ಅಂದರೆ P ಬಿಂದುವಿನ ನಿರ್ದೇಶಾಂಕಗಳು x ನಿರ್ದೇಶಾಂಕ 1 y ನಿರ್ದೇಶಾಂಕ 1 ಅಂತ ಬರೆದುಕೊಳ್ಳೋಣ. ಹಾಗೆ ಈ ಬಿಂದುವನ್ನು ನಾವು x1, y1ಗೆ ಸಮನಾಗಿ ತೆಗೆದುಕೊಳ್ಳೋಣ. ಅಂದರೆ ಇಲ್ಲಿ x1 ಅಂದರೆ 1, y1 ಅಂದರೆ 1 ಆಗುತ್ತದೆ. ಅದೇ ರೀತಿ ಪ್ರಶ್ನೆಯಲ್ಲಿ ನಮಗೆ
ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನು ಸಹ ನಕ್ಷೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈ ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಬೇಕಾದ್ರೆ ನಾವು ಕ್ಯೂ ಬಿಂದುವನ್ನು ನೇರವಾಗಿ ಅಥವಾ ಲಂಬವಾಗಿ ಎಕ್ಸ್ ಅಕ್ಷಕ್ಕೆ ಸೇರಿಸಿದ್ರೆ ಇದು ಎಕ್ಸ್ ಅಕ್ಷವನ್ನು ಸೇರುವುದು 5ರಲ್ಲಿ. ಹಾಗಾಗಿ ಕ್ಯೂ ಬಿಂದುವಿನ ಎಕ್ಸ್ ನಿರ್ದೇಶಾಂಕ 5 ಆಗುತ್ತದೆ. ಅದೇ ರೀತಿ ಈ ಕ್ಯೂ ಬಿಂದುವಿನ ವೈ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕಾದ್ರೆ ಈ ಬಿಂದುವನ್ನು ನಾವು ನೇರವಾಗಿ ಅಥವಾ ಲಂಬವಾಗಿ ವಾಯ್ ಅಕ್ಷಕ್ಕೆ ಸೇರಿಸಬೇಕು. ವಾಯ್ ಅಕ್ಷಕ್ಕೆ ಸೇರಿಸಿದಾಗ ಇದು ಒಂದು ಸೇರುವಂಥದ್ದು ಇಲ್ಲಿ 4ಕ್ಕೆ. ಹಾಗಾಗಿ ಈ ಕ್ಯೂ ಬಿಂದುವಿನ ಎಕ್ಸ್ ಮತ್ತು ವಾಯ್ ನಿರ್ದೇಶಾಂಕಗಳು ಇಲ್ಲಿ ಕ್ರಮವಾಗಿ 5 ಮತ್ತು 4 ಆಗುತ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು 5,4. ಹಾಗೆ ಇದನ್ನು ನಾವು x2 y2ಗೆ ಸಮನಾಗಿ ತೆಗೆದುಕೊಳ್ಳೋಣ. ಇಲ್ಲಿ x2 ಅಂದರೆ 5, y2 ಅಂದರೆ 4 ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ನಕ್ಷೆಯ ಸಹಾಯದಿಂದ ಕಂಡುಹಿಡಿದ ನಂತರ ನಾವು ಪ್ರಶ್ನೆಯಲ್ಲಿ ಕೇಳಿರುವಂತಹ ಈ ಪಿ ಕ್ಯೂ ರೇಖೆಯ ರೇಖಾಖಂಡದ ಉದ್ದವನ್ನು ದೂರದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾವಿಲ್ಲಿ ದೂರದ ಸೂತ್ರವನ್ನು ಬರೆದುಕೊಳ್ಳೋಣ. ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರ ಪಿ ಕ್ಯೂ ಅಥವಾ ಇದನ್ನು ಡಿ ಅಂತಲೂ ನಾವು ಬರೀಬಹುದು. ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಸಂಪೂರ್ಣ ವರ್ಗ ಪ್ಲಸ್ y2 - y1 ಸಂಪೂರ್ಣ ವರ್ಗ. ಈ ಸೂತ್ರವನ್ನು ಬರೆದುಕೊಳ್ಳೋಣ. ಈ ಸೂತ್ರದಲ್ಲಿ ನಾವೀಗ x1 y1 x2 y2 ಬೆಲೆಗಳನ್ನು ಆದೇಶಿಸೋಣ. x2 ನ ಬೆಲೆ 5 ಆಗಿರೋದ್ರಿಂದ x2 ನ ಸ್ಥಾನದಲ್ಲಿ 5ಅನ್ನು ಬರೆದುಕೊಳ್ಳೋಣ. ಮೈನಸ್ x1 ನ ಬೆಲೆ 1 ಆಗಿರೋದ್ರಿಂದ x1 ನ ಸ್ಥಾನದಲ್ಲಿ 1ಅನ್ನು ಬರೆದುಕೊಳ್ಳೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ y2 ನ ಬೆಲೆ 4 ಆಗಿರೋದ್ರಿಂದ y2 ನ ಸ್ಥಾನದಲ್ಲಿ 4ಅನ್ನು ಬರೆದುಕೊಳ್ಳೋಣ. ಮೈನಸ್ y1 ನ ಬೆಲೆ 1 ಆಗಿರೋದ್ರಿಂದ y1 ನ ಸ್ಥಾನದಲ್ಲಿ 1ಅನ್ನು ಬರೆದುಕೊಳ್ಳೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 5 - 1 ಅಂದರೆ 4 ಆಗುತ್ತದೆ. ಹಾಗಾಗಿ ಇದು 4ರ ವರ್ಗವಾಗುತ್ತದೆ. ಪ್ಲಸ್ 4 - 1 ಅಂದರೆ 3 ಆಗುತ್ತದೆ. ಹಾಗಾಗಿ ಇದು 3ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. 4ರ ವರ್ಗ ಅಂದರೆ 4 × 4 16 ಆಗುತ್ತದೆ. ಪ್ಲಸ್ 3ರ ವರ್ಗ ಅಂದರೆ 3 × 3 9 ಆಗುತ್ತದೆ. ಹಾಗಾಗಿ ಇದು ವರ್ಗಮೂಲ 16 + 9 ಆಗುತ್ತದೆ. ಮುಂದಿನ ಹಂತದಲ್ಲಿ 16 + 9 ಕೂಡಿಸಿಕೊಂಡ್ರೆ 25 ಆಗುತ್ತದೆ. ವರ್ಗಮೂಲ 25ರ ಬೆಲೆ 5 ಆಗುವುದರಿಂದ ಇಲ್ಲಿ ಪಿ ಕ್ಯೂನ ಉದ್ದವು 5 ಮಾನಗಳು ಆಗುತ್ತವೆ. ಸೊ ಹೀಗೆ ನಾವು ಅತ್ಯಂತ ಸುಲಭವಾಗಿ ಪ್ರಶ್ನೆಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಬೇಕು. ಸೊ ಹಾಗೆ ನಾವೀಗ ಏಪ್ರಿಲ್ 2024 ಅದೇ ರೀತಿ ಜುಲೈ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವಂಥ ಅದೇ ರೀತಿ ಈ ವರ್ಷದ LBA ನೋಟ್ಸಲ್ಲೂ ಇರುವಂತಹ ಒಂದು 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಭಾಗ ಪ್ರಮಾಣದ ಸೂತ್ರದ ಮೇಲಿದೆ. ಸೊ ಈ ಭಾಗ ಪ್ರಮಾಣದ ಸೂತ್ರದ ಮೇಲೆ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಹಿಂದಿನ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಸೊ ಈ ಪ್ರಶ್ನೆಯನ್ನು ನೋಡೋಣ. ಸೊ 4, -3 ಮತ್ತು 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ನಮಗೆ ಕೇಳಿದ್ದಾರೆ. ಸೊ ನೀಡಿದಂಥ ಪ್ರಶ್ನೆಯು ಭಾಗ ಪ್ರಮಾಣದ ಸೂತ್ರದ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಮೊದಲಿಗೆ ನಾವು ಭಾಗ ಪ್ರಮಾಣದ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ತದನಂತರ ಈ ಪ್ರಶ್ನೆಯನ್ನು ಬಿಡಿಸೋಣ. ಒಂದು ಬಿಂದು ಎ ಬಿಂದುವಿನ ನಿರ್ದೇಶಾಂಕಗಳು x1, y1. ಅದೇ ರೀತಿ ಬಿ ಮತ್ತೊಂದು ಬಿಂದು, ಇದರ ನಿರ್ದೇಶಾಂಕಗಳು x2, y2 ಆಗಿರಲಿ. ಈ ಬಿಂದುಗಳನ್ನು ಸೇರಿಸಿದಾಗ ಒಂದು ರೇಖಾಖಂಡ ಸಿಗ್ತದೆ. ಯಾವ್ದು ಹೇಳ್ರಿ? ಅದು AB ಆಗಿರುತ್ತದೆ. ಈ AB ರೇಖಾಖಂಡ, ಇದನ್ನು ನಾವು AB ರೇಖಾಖಂಡವಾಗಿ ತೆಗೆದುಕೊಂಡ್ರೆ ಇದರ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ನಾವು ಈಗ ಗುರುತಿಸೋಣ. ಈ ಬಿಂದುವನ್ನು ನಾವು P ಆಗಿ ತೆಗೆದುಕೊಳ್ಳೋಣ. ಹಾಗೆ ಇದರ ನಿರ್ದೇಶಾಂಕಗಳನ್ನ x, y ಆಗಿ ತೆಗೆದುಕೊಳ್ಳೋಣ. ಈ ಬಿಂದುವನ್ನು ನಾವು AB ಮೇಲೆ ಗುರುತಿಸಿದಾಗ ಈ ಬಿಂದು ಏನು ಮಾಡ್ತದೆ? ಈ ರೇಖಾಖಂಡವನ್ನು 2 ಭಾಗಗಳಾಗಿ ಮಾಡ್ತದೆ. ಈ ಭಾಗವನ್ನು ನಾವು M1 ಆಗಿ, ಈ ಭಾಗವನ್ನು M2 ಆಗಿ ತೆಗೆದುಕೊಂಡ್ರೆ ಸಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ತಾವಂದ್ರೆ ಇಲ್ಲಿ x ನಿರ್ದೇಶಾಂಕ M1 x2 ಪ್ಲಸ್ M2 x1 ಭಾಗಿಸು M1 ಪ್ಲಸ್ M2. ಅದೇ ರೀತಿ y ನಿರ್ದೇಶಾಂಕ ಇಲ್ಲಿ y ಮಾತ್ರ ಇರಬೇಕು. M1 y2 ಪ್ಲಸ್ M2 y1 ಭಾಗಿಸು M1 ಪ್ಲಸ್ M2 ಆಗಿರುತ್ತದೆ. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. A x1, y1, B x2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ AB-ಯನ್ನು M1 ಅನುಪಾತ M2 ಅನುಪಾತದಲ್ಲಿ ವಿಭಾಗಿಸುವ ಈ P ಬಿಂದುವಿನ ನಿರ್ದೇಶಾಂಕಗಳು ಅಂದ್ಕೊಂಡು ಇಲ್ಲಿ ಸೂತ್ರವನ್ನು ಬರೆದಿದ್ದೇನೆ. ಸೊ ಹಾಗಾದರೆ ಈ ಸೂತ್ರವನ್ನು ಯಾವ ರೀತಿ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಂದರೆ, ಸೊ ಇಲ್ಲಿ ನೋಡ್ರಿ, ಈ 2 ನಿರ್ದೇಶಾಂಕಗಳ ಛೇದದಲ್ಲಿ ಏನಿದೆ? M1 ಪ್ಲಸ್ M2 ಇದೆ. ಇದನ್ನು ನೀವು ಸುಲಭವಾಗಿ ನೆನಪಿಟ್ಕೊಳ್ಬಹುದು. ಹಾಗೆ ಅಂಶದಲ್ಲಿ ಏನಿದೆ ಅಂದರೆ x ನಿರ್ದೇಶಾಂಕದ ಅಂಶದಲ್ಲಿ ಏನಿದ್ದಿರ್ಬೇಕ್ರಿ? x ಮಾತ್ರ ಇದ್ದಿರಬೇಕು. ಅದೇ ರೀತಿ y ನಿರ್ದೇಶಾಂಕದ ಅಂಶದಲ್ಲಿ y ಮಾತ್ರ ಇದ್ದಿರಬೇಕು. ಮತ್ತು ಇಲ್ಲಿ x ಬರಬಾರ್ದು. ಹಾಗಾದರೆ ಅಂಶವನ್ನು ಯಾವ ರೀತಿ ಬರೀಬಹುದು? 1, 2, 2, 1 ಈ ರೀತಿ ಬರೀಬೇಕು. ನೋಡಿ, ಇಲ್ಲೂ ಸಹ ಹಾಗೆ ಇದೆ. 1, 2, 2, 1 ಇಲ್ಲಿ M1 x2 ಪ್ಲಸ್ M1 ಆಯ್ತಲ್ಲ M2 x1 ಅಂತ ಬರೀಬೇಕು. ಭಾಗಿಸು M1 ಪ್ಲಸ್ M2. 2 ನಿರ್ದೇಶಾಂಕಗಳ ಛೇದದಲ್ಲಿ ಒಂದೇ ರೀತಿ ಇದೆ. ಹಾಗೆ ಇಲ್ಲಿ ಇದರ ಅಂಶವನ್ನು y ನಿರ್ದೇಶಾಂಕದ ಅಂಶವನ್ನು ಯಾವ ರೀತಿ ಬರೀಬೇಕಂದ್ರೆ M1 ಆದ ನಂತರ y2 ಪ್ಲಸ್ M2 ಆದ ನಂತರ ನೋಡಿ M1 ಇಲ್ಲಿ ಬರ್ದಿದ್ದೇವೆ. ಈಗ ಇಲ್ಲಿ M2 ಬರೀಬೇಕು. M1 ಜೊತೆಗೆ ಏನಿರ್ತದೆ? y2 ಇರ್ತದೆ. M2 ಜೊತೆಗೆ ಯಾವ್ದು ಇರ್ತದೆ? y1 ಇರ್ತದೆ. 1, 2, 2, 1
ಭಾಗಿಸು ಛೇದದಲ್ಲಿ m1 ಪ್ಲಸ್ m2 ಅನ್ನು ಇದ್ದಾಗೆ ಬರೆದುಕೊಳ್ಬೇಕು. ಸೊ ಈ ಸೂತ್ರದ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಈ ಲೆಕ್ಕವನ್ನು ಬಿಡಿಸೋಣ. ಸೊ ಮೊದಲಿಗೆ ನಾವು ಕೊಟ್ಟಂತ ಈ ಬಿಂದುವನ್ನು a ಆಗಿ ತೆಗೆದುಕೊಳ್ಳೋಣ. a 4, -3 ಇದನ್ನು x1, y1 ಆಗಿ ತೆಗೆದುಕೊಳ್ಳೋಣ. x1 4, y1 -3 ಆಗಿರಲಿ. ಸೊ ಆದ್ದರಿಂದ ನಾವಿಲ್ಲಿ a 4, -3 = x1, y1 ಆಗಿ ಇದನ್ನು ಬರೆದುಕೊಳ್ಳೋಣ. ಅದೇ ರೀತಿ ಎರಡನೇ ಬಿಂದುವನ್ನು ನಾವು b ಆಗಿ ತೆಗೆದುಕೊಳ್ಳೋಣ. b 8, 5 ಇದನ್ನು ನಾವು x2, y2 ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ x2 ಅಂದರೆ 8, y2 ಅಂದರೆ 5 ಆಗುತ್ತದೆ. ಅದೇ ರೀತಿ ಕೊಟ್ಟಂತ ಅನುಪಾತ 3:1 m1 ಅನುಪಾತ m2 ಗೆ ಸಮನಾಗಿ ಬರೆದುಕೊಳ್ಳೋಣ. m1 ಅಂದರೆ 3, m2 ಅಂದರೆ 1 ಆಗುತ್ತದೆ. ಸೊ ಹಾಗೆ ಈ a ಮತ್ತು b ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:1 ವಿಭಾಗಿಸುವ ಬಿಂದುವನ್ನು ನಾವಿಲ್ಲಿ p ಆಗಿ ತೆಗೆದುಕೊಳ್ಳೋಣ. ಹಾಗೆ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು x, y ಆಗಿ ತೆಗೆದುಕೊಳ್ಳೋಣ. ಸೊ ಆದ್ದರಿಂದ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಈ p ಬಿಂದುವಿನ ನಿರ್ದೇಶಾಂಕಗಳು. p ಬಿಂದುವಿನ ನಿರ್ದೇಶಾಂಕಗಳು ಅಂದರೆ x ಮತ್ತು y, ಇದನ್ನು ಕಂಡುಹಿಡಿಯಬೇಕು. ಹಾಗಾಗಿ ಇಲ್ಲಿ px, y ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಸೊ ಇದಾದ ನಂತರ ನಾವೀಗ ಭಾಗ ಪ್ರಮಾಣದ ಸೂತ್ರವನ್ನು ಬಳಸಿಕೊಂಡು ಈ p ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಸೊ ಮುಂದಿನ ಹಂತದಲ್ಲಿ ಈ p ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂತಹ ಭಾಗ ಪ್ರಮಾಣ ಸೂತ್ರವನ್ನು ಇಲ್ಲಿ ಬರೆದುಕೊಳ್ಬೇಕು. px, y m1 x2 ಪ್ಲಸ್ m2 x1 ಭಾಗಿಸು m1 ಪ್ಲಸ್ m2, m1 y2 ಪ್ಲಸ್ m2 y1 ಭಾಗಿಸು m1 ಪ್ಲಸ್ m2 ಅಂತ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಸೂತ್ರದಲ್ಲಿ ನಾವು x1 y1 x2 y2 ಹಾಗೆ m1 m2 ಬೆಲೆಗಳನ್ನು ಆದೇಶಿಸೋಣ. ಸೊ m1 ನ ಬೆಲೆ 3 ಆಗಿರೋದ್ರಿಂದ m1 ನ ಸ್ಥಾನದಲ್ಲಿ 3 ಅನ್ನು ಬರೆದುಕೊಳ್ಳೋಣ. x2 ನ ಬೆಲೆಯು 8 ಆಗಿರೋದ್ರಿಂದ x2 ಸ್ಥಾನದಲ್ಲಿ 8 ಅನ್ನು ಬರೆದುಕೊಳ್ಳೋಣ. ಪ್ಲಸ್ m2 ನ ಬೆಲೆಯು 1 ಆಗಿರೋದ್ರಿಂದ m2 ನ ಸ್ಥಾನದಲ್ಲಿ 1 ಅನ್ನು ಬರೆದುಕೊಳ್ಳೋಣ. ಇಂಟು x1 ನ ಬೆಲೆಯು 4 ಆಗಿರೋದ್ರಿಂದ x1 ನ ಸ್ಥಾನದಲ್ಲಿ 4 ಅನ್ನು ಬರೆದುಕೊಳ್ಳೋಣ. ಭಾಗಿಸು m1 ಪ್ಲಸ್ m2 ಅಂದರೆ 3 ಪ್ಲಸ್ 1 ಛೇದದಲ್ಲಿ 3 ಪ್ಲಸ್ 1 ಅನ್ನು ಬರೆದುಕೊಳ್ಬೇಕು. ಇಲ್ಲಿ ನಾವು ಈಗ y ನಿರ್ದೇಶಾಂಕವನ್ನು ಬರೀಬೇಕು. m1 ನ ಬೆಲೆ 3 ಇಂಟು y2 ನ ಬೆಲೆ 5 ಆಗಿರೋದ್ರಿಂದ ಇಲ್ಲಿ 5 ಅನ್ನು ಬರೆದುಕೊಳ್ಬೇಕು. ಪ್ಲಸ್ m2 ನ ಬೆಲೆ 1 ಇಂಟು y1 ನ ಬೆಲೆ -3 ಬ್ರಾಕೆಟ್ ಒಳಗಡೆ -3 ಅಂತ ಬರೀಬೇಕು. ಭಾಗಿಸು ಛೇದದಲ್ಲಿ m1 ಪ್ಲಸ್ m2 ಅಂದರೆ 3 ಪ್ಲಸ್ 1 ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 3 × 24 ಅನ್ನು ಬರೆದುಕೊಳ್ರಿ. ಪ್ಲಸ್ 1 × 4 ಅಂದರೆ 4 ಆಗುತ್ತದೆ. ಭಾಗಿಸು 3 ಪ್ಲಸ್ 1 ಅಂದರೆ 4 ಆಗುತ್ತದೆ. y ನಿರ್ದೇಶಾಂಕದಲ್ಲಿ 3 ಮತ್ತು 5 ಅನ್ನು ಗುಣಿಸಿಕೊಂಡಾಗ ಬರುವ ಉತ್ತರ 3 × 15 ಪ್ಲಸ್ ಇಂಟು ಮೈನಸ್ 3 3 ಆಗುತ್ತದೆ. ಭಾಗಿಸು 3 ಪ್ಲಸ್ 1 ಅಂದರೆ 4 ಆಗ್ತದೆ. ಇವೆರಡರ ಛೇದ ಒಂದೇ ಆಗಿರುತ್ತದೆ ಯಾವಾಗಲೂ. ಸೊ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಳ್ರಿ. ಸೊ 24 ಪ್ಲಸ್ 4 ಅಂದರೆ 28 ಆಗುತ್ತದೆ. ಭಾಗಿಸು 4, 15ರಲ್ಲಿ 3 ಕಳೆದ್ರೆ ಉಳಿಯುವಂಥ ಉತ್ತರ 12. ಭಾಗಿಸು 4 ಇದ್ದ ಹಾಗೆ ಬರೆದುಕೊಳ್ಳ್ರಿ. ಸೊ 4 × 4 4 7 28 ಆಗುತ್ತದೆ. 4 × 4 4 3 12 ಆಗೋದ್ರಿಂದ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ಈ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ತವೆ ಅಂದರೆ 7, 3 ಆಗುತ್ತವೆ. ಸೊ ಹಾಗೆ ನಾವೀಗ ಮಾರ್ಚ್ 2023 ಅದೇ ರೀತಿ ಮಾರ್ಚ್ 2025 ಹಾಗೆ ಆಗಸ್ಟ್ 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು LBA ನೋಟ್ಸಲ್ಲೂ ಸಹ ನೀಡಲಾಗಿದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ. -1, ಮತ್ತು 4, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಇದೆ. ಅದೇ ರೀತಿ ಈ ಪ್ರಶ್ನೆಯನ್ನು ನಾವೀಗ ಸುಲಭವಾಗಿ ಬಿಡಿಸೋಣ. ಸೊ ಮೊದಲಿಗೆ ನಾವು ನೀಡಿದಂಥ ಈ ಮೊದಲನೇ ಬಿಂದುವನ್ನು A ಆಗಿ ತೆಗೆದುಕೊಳ್ಳೋಣ. ಹಾಗೆ ಈ ಬಿಂದುವನ್ನು ನಿರ್ದೇಶಾಂಕಗಳನ್ನು x1, y1 ಆಗಿ ತೆಗೆದುಕೊಳ್ಳೋಣ. ಇಲ್ಲಿ x1 ಅಂದರೆ -1, y1 ಅಂದರೆ 7 ಆಗುತ್ತದೆ. ಸೊ ಈ -1, 7 = x1, y1 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಎರಡನೇ ಬಿಂದುವನ್ನು ನಾವು B ಆಗಿ ತೆಗೆದುಕೊಳ್ಳೋಣ. ಇದನ್ನು x2, y2 ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ x2 ಅಂದರೆ 4, y2 ಅಂದರೆ -3. ಹಾಗಾಗಿ ಇದನ್ನು ನಾವು B 4, -3 = x2, y2 ಅಂತ ಬರೆದುಕೊಳ್ಳೋಣ. ಹಾಗೆ ನೀಡಿದಂಥ ಈ ಅನುಪಾತವನ್ನು m1 ಅನುಪಾತ m2 ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ m1 ಅಂದರೆ 2, m2 ಅಂದರೆ 3 ಆಗುತ್ತದೆ. ಹಾಗಾಗಿ ಇದನ್ನು ನಾವು m1 ಅನುಪಾತ m2 = 2:3 ಆಗಿ ಬರೆದುಕೊಳ್ಳೋಣ. ಹಾಗೆ ಈ A ಮತ್ತು B ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡವನ್ನು 2:3 ವಿಭಾಗಿಸುವ ಈ ಬಿಂದುವನ್ನು ನಾವು P ಆಗಿ ತೆಗೆದುಕೊಂಡು ಇದರ ನಿರ್ದೇಶಾಂಕಗಳನ್ನು x, y ಆಗಿ ತೆಗೆದುಕೊಳ್ಳೋಣ. ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಅಂದರೆ Px, y ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವೀಗ ಭಾಗ ಪ್ರಮಾಣದ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಭಾಗ ಪ್ರಮಾಣದ ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾನೀಗ x1, y1, x2, y2 ಅದೇ ರೀತಿ m1, m2 ನ ಬೆಲೆಗಳನ್ನು ಆದೇಶಿಸುತ್ತೇನೆ. m1 ನ ಬೆಲೆ 2 ಆಗಿರೋದ್ರಿಂದ m1 ನ
ಸ್ಥಾನದಲ್ಲಿ 2 ಬರೆದುಕೊಳ್ಳೋಣ ಇಂಟು x2 ನ ಬೆಲೆ 4 ಆಗಿರೋದ್ರಿಂದ x2 ನ ಸ್ಥಾನದಲ್ಲಿ 2 ಬರೆದುಕೊಳ್ಳೋಣ ಪ್ಲಸ್ m2 ನ ಬೆಲೆ 3 ಆಗಿರೋದ್ರಿಂದ m2 ನ ಸ್ಥಾನದಲ್ಲಿ 3 ಬರೆದುಕೊಳ್ಳೋಣ x1 ನ ಬೆಲೆ -1 ಇಂಟು -1 ಅಂತ ಬ್ರಾಕೆಟ್ನಲ್ಲಿ ಬರೆದುಕೊಳ್ಳೋಣ ಭಾಗಿಸು m1 + m2 ಅಂದರೆ 2 + 3 ಛೇದದಲ್ಲಿ 2 + 3 ಬರೆದುಕೊಳ್ಳೋಣ ಈಗ ನಾವು ಈ y ನಿರ್ದೇಶಾಂಕದಲ್ಲಿ ಬೆಲೆಗಳನ್ನು ಆದೇಶಿಸೋಣ. ಸೊ m1 ನ ಬೆಲೆ 2 ಆಗಿದೆ, 2 ಬರೆದುಕೊಳ್ಳೋಣ. y2 ನ ಬೆಲೆ -3 ಇಂಟು -3 ಇಲ್ಲಿ ಬರೆದುಕೊಳ್ಳೋಣ ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. m2 ನ ಬೆಲೆ 3 ಇಂಟು y1 ನ ಬೆಲೆ 7 ಇಂಟು 7 ಅಂತ ಇಲ್ಲಿ ಬರೆದುಕೊಳ್ಳೋಣ ಬ್ರ್ಯಾಕೆಟ್ ಒಳಗಡೆ ಭಾಗಿಸು m1 + m2 ಅಂದರೆ 2 + 3 ಇದನ್ನು ಛೇದದಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವೀಗ ಇದನ್ನು ಸಂಕ್ಷೇಪಿಸಬೇಕು. 2 ಹಾಕಲೆ 8 ಆಗುತ್ತದೆ ಪ್ಲಸ್ ಇಂಟು ಮೈನಸ್ 3 ಅಂದರೆ 3 ಆಗುತ್ತದೆ ಭಾಗಿಸು ಛೇದದಲ್ಲಿ 2 + 3 ಅಂದರೆ 5 ಆಗುತ್ತದೆ ಸೊ ಪ್ಲಸ್ ಇಂಟು ಮೈನಸ್ 2 3 6 ಆಗುತ್ತದೆ ಪ್ಲಸ್ 3 × 7 ಅಂದರೆ 3 7 21 ಆಗುತ್ತದೆ ಭಾಗಿಸು ಛೇದದಲ್ಲಿರುವ 2 ಮತ್ತು 3 ಕೂಡಿಸಿಕೊಂಡಾಗ ಬರುವ ಉತ್ತರ 5. ಛೇದ ಯಾವಾಗಲೂ ಇಲ್ಲಿ ಸಮನಾಗಿರುತ್ತದೆ. ಹಾಗೆ ಈ ಬ್ರ್ಯಾಕೆಟನ್ನು ನಾವೀಗ ಕ್ಲೋಸ್ ಮಾಡಿಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 8 - 3 ಅಂದರೆ 5 ಆಗುತ್ತದೆ ಭಾಗಿಸು ಛೇದದಲ್ಲಿ ಎಷ್ಟಿದೆ 5 ಇದೆ 6 - 21 ಅಂದರೆ 15 ಆಗುತ್ತದೆ ಭಾಗಿಸು ಛೇದದಲ್ಲಿ 5 ಇದ್ದಾಗೆ ಬರೆದುಕೊಳ್ಳೋಣ. ಸೊ ನಾವೀಗ ಇದನ್ನು ಸಂಕ್ಷೇಪಿಸಬೇಕು. 5 × 5 5 × 5 ಆಗುತ್ತದೆ. ಅದೇ ರೀತಿ 5 × 5 5 × 15 ಆಗುವುದರಿಂದ ಇಲ್ಲಿ y ನಿರ್ದೇಶಾಂಕದ ಬೆಲೆಯು 3 ಆಗುತ್ತದೆ. ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವ ಈ ಬಿಂದುವಿನ ನಿರ್ದೇಶಾಂಕಗಳು 1, 3 ಆಗುತ್ತದೆ. ಸೊ ಹಾಗೆ ನಾವೀಗ 2020ರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವ ಅದೇ ರೀತಿ ಈ ವರ್ಷದ LBA ನೋಟ್ಸಲ್ಲೂ ಕೇಳಿರುವ ಮತ್ತೊಂದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಸಹ ಹಿಂದಿನ ಪ್ರಶ್ನೆಯ ರೀತಿಯಲ್ಲಿ ಇದೆ. ಪ್ರಶ್ನೆ ಈ ರೀತಿಯಾಗಿದೆ: 1, 6 ಮತ್ತು 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:2ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಸೊ ಮೊದಲಿಗೆ ನಾವು ನೀಡಿದಂತೆ ಈ ಬಿಂದುವನ್ನು ಎ ಆಗಿ ತೆಗೆದುಕೊಳ್ಳೋಣ. a 1, 6 ಇದನ್ನು ನಾವು x1, y1ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ x1 ಅಂದರೆ 1, y1 ಅಂದರೆ 6 ಆಗುತ್ತದೆ. ಅದೇ ರೀತಿ ಎರಡನೇ ಬಿಂದುವನ್ನು ನಾವು b ಅಂತ ತೆಗೆದುಕೊಳ್ಳೋಣ. b 4, 3 x2, y2 ಆಗಿ ಬರೆದುಕೊಳ್ಳೋಣ. ಇಲ್ಲಿ x2 ಅಂದರೆ 4, y2 ಅಂದರೆ 3 ಆಗುತ್ತದೆ. ಸೊ ಅದೇ ರೀತಿ ಕೊಟ್ಟಂಥ ಅನುಪಾತ 1:2 ನಾವು m1:m2ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ m1 ಅಂದರೆ 1, m2 ಅಂದರೆ 2 ಆಗುತ್ತದೆ. ಹಾಗೆ ಈ ಕೊಟ್ಟಂಥ a ಮತ್ತು b ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಈ 1:2ರಲ್ಲಿ ವಿಭಾಗಿಸುವ ಈ ಬಿಂದುವನ್ನು p ಆಗಿ ತೆಗೆದುಕೊಳ್ಳೋಣ. ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು x, y ಆಗಿ ತೆಗೆದುಕೊಳ್ಳೋಣ. ನಾವೀಗ ಭಾಗ ಪ್ರಮಾಣದ ಸೂತ್ರವನ್ನು ಬಳಸಿಕೊಂಡು ಈ a ಮತ್ತು b ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2ರಲ್ಲಿ ವಿಭಾಗಿಸುವ ಈ p ಬಿಂದುವಿನ ನಿರ್ದೇಶಾಂಕಗಳನ್ನು ಅಂದರೆ p x, y ಭಾಗ ಪ್ರಮಾಣದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ನಾನಿಲ್ಲಿ p x, y ? ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣದ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ p x, y ಭಾಗ ಪ್ರಮಾಣದ ಸೂತ್ರವನ್ನು ಬರೆದುಕೊಂಡಿದ್ದೇನೆ. ಈ ಸೂತ್ರದಲ್ಲಿ ನಾನೀಗ x1, y1, x2, y2, m1, m2 ಬೆಲೆಗಳನ್ನು ಆದೇಶಿಸುತ್ತೇನೆ. ಸೊ m1 ನ ಬೆಲೆ 1 ಆಗಿರೋದ್ರಿಂದ m1 ನ ಸ್ಥಾನದಲ್ಲಿ 1 ಬರೆದುಕೊಳ್ಳೋಣ. x2 ನ ಬೆಲೆಯು 4 ಆಗಿರೋದ್ರಿಂದ ಇಂಟು x2 ನ ಸ್ಥಾನದಲ್ಲಿ 4 ಬರೆದುಕೊಳ್ಬೇಕು. ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಳ್ಬೇಕು ಅಥವಾ ಇಂಟು ಚಿಹ್ನೆಯನ್ನು ಹಾಕ್ಕೊಳ್ಬೇಕು. ಪ್ಲಸ್ ಚಿಹ್ನೆಯನ್ನು ಇದಾಗೆ ಬರೆದುಕೊಳ್ಳ್ರಿ. m2 ನ ಬೆಲೆ 2 ಆಗಿದೆ, 2 ಬರೆದುಕೊಳ್ಳೋಣ. x1 ನ ಬೆಲೆ 1 ಆಗಿರೋದ್ರಿಂದ ಇಂಟು 1 ಅಂತ ಬರೆದುಕೊಳ್ಳೋಣ. ಭಾಗಿಸು m1 + m2 ಅಂದರೆ 1 + 2 ಛೇದದಲ್ಲಿ ಬರೆದುಕೊಳ್ಳೋಣ ಈಗ ನಾವೀಗ y ನಿರ್ದೇಶಾಂಕವನ್ನು ಬರೆದುಕೊಳ್ಳೋಣ. ಸೊ m1 ನ ಬೆಲೆ 1 ಇಂಟು y2 ನ ಬೆಲೆ 3 ಪ್ಲಸ್ m2 ನ ಬೆಲೆ 2 ಇಂಟು y1 ನ ಬೆಲೆ ಎಷ್ಟು 6 ಭಾಗಿಸು m1 + m2 ಅಂದರೆ 1 + 2 ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸಬೇಕು. ಸೊ 1 ಹಾಕಲೆ 4 ಆಗುತ್ತದೆ ಪ್ಲಸ್ 2 1 2 ಆಗುತ್ತದೆ ಭಾಗಿಸು ಛೇದದಲ್ಲಿ 1 + 2 ಅಂದರೆ 3 ಆಗುತ್ತದೆ 1 × 3 ಅಂದರೆ 3 ಪ್ಲಸ್ 2 6 12 ಆಗುತ್ತದೆ ಭಾಗಿಸು ಛೇದದಲ್ಲಿ 3 ಬರೆದುಕೊಳ್ಳೋಣ. ಯಾಕಂದರೆ 1 + 2 3 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 4 + 2 6 ಆಗುತ್ತದೆ ಭಾಗಿಸು 3 ಇದ್ದಾಗೆ ಬರೆದುಕೊಳ್ಳೋಣ 3 + 12 ಅಂದರೆ 15 ಆಗುತ್ತದೆ ಭಾಗಿಸು 3 ಇದ್ದಾಗೆ ಬರೆದುಕೊಳ್ಳೋಣ. ಬ್ರ್ಯಾಕೆಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸಬೇಕು. 3 1 3 3 2 6 ಆಗುತ್ತದೆ. 3 1 3 3 5 15 ಆಗುವುದರಿಂದ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥ ಈ ಎ ಮತ್ತು ಬಿ ಬಿಂದುಗಳನ್ನು 1:2ರಲ್ಲಿ ವಿಭಾಗಿಸುವ
ಪಿ ಬಿಂದುವಿನ ನಿರ್ದೇಶಾಂಕಗಳು ನಾವು ಇದನ್ನು ಪಿ ಬಿಂದು ಆಗಿ ತೆಗೆದುಕೊಂಡಿದ್ದೇವೆ. ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಇಲ್ಲಿ 2,5 ಆಗುತ್ತದೆ. ಹಾಗೆ ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು ಜುಲೈ 2022 ವಾರ್ಷಿಕ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗೆ ಕೇಳಲಾಗಿದೆ. ಅದೇ ರೀತಿ ಈ ವರ್ಷದ LBA ನೋಟ್ಸಲ್ಲೂ ಸಹ ಈ ಪ್ರಶ್ನೆ ಇದೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ: -6,10 ಮತ್ತು 3,-8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -4,6 ಬಿಂದುವಿನಿಂದ ಯಾವ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯು ಹಿಂದಿನ ಪ್ರಶ್ನೆಗಿಂತ ವಿಭಿನ್ನವಾಗಿದೆ, ಅಂತ ಸ್ವಲ್ಪ ಬೇರೆಯಾಗಿದೆ. ಹಿಂದಿನ ಪ್ರಶ್ನೆಗಳಲ್ಲಿ ನಮಗೆ 2 ಬಿಂದುಗಳನ್ನು ನೀಡಿ ಆ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಬಿಂದುವು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ನೀಡ್ತಾ ಇದ್ರು. ಅಂದರೆ ಆ ಅನುಪಾತವನ್ನು ನಮಗೆ 1:2, 2:3, 3:2 ಆಗಿ ನೀಡಿ ಆ ಬಿಂದುವಿನ ಅಂದರೆ ಈ ರೇಖಾಖಂಡವನ್ನು ವಿಭಾಗಿಸುವ ಒಂದು ಬಿಂದು ಇದೆಯಲ್ಲ ರೇಖಾಖಂಡದ ಮೇಲೆ, ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಲಿಕ್ಕೆ ಕೊಡ್ತಾ ಇದ್ರು. ಸೊ ಇಲ್ಲಿ ನಮಗೆ ಅನುಪಾತಗಳನ್ನು ನೀಡಿ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಲಿಕ್ಕೆ ಹಿಂದಿನ ಪ್ರಶ್ನೆಯಲ್ಲಿ ಕೊಡ್ತಾ ಇದ್ರು. ಆದರೆ ಈ ಪ್ರಶ್ನೆಯಲ್ಲಿ ನಮಗೆ 2 ಬಿಂದುಗಳನ್ನು ನೀಡಿ ಆ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಸಹ ನೀಡಿ ಈ ಬಿಂದುವು ಈ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸ್ತದೆ ಎಂಬುದನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದು M1 ಮತ್ತು M2ಗಳ ಅನುಪಾತ, ಅಂದರೆ M1 ಮತ್ತು M2ಗಳ ಬೆಲೆ. ಇಲ್ಲಿ ನಮಗೆ ನೀಡಿದ್ದು 2 ಬಿಂದುಗಳನ್ನು, ಈ 2 ಬಿಂದುಗಳನ್ನು ಸೇರಿಸಿದಾಗ ಒಂದು ರೇಖೆ ಉಂಟಾಗ್ತದಲ್ಲ, ಆ ರೇಖೆಯ ಮೇಲೆ ಒಂದು ಬಿಂದು ಇದೆ, ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಬಿಂದುವು ಈ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಥವಾ ತುಂಡು ಮಾಡ್ತದೆ ಎಂಬುದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದ್ದು. ಅಂದರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು M1 ಅನುಪಾತ M2 ಅಥವಾ M1 ಮತ್ತು M2ಗಳ ಬೆಲೆಗಳನ್ನು. ಸೊ ಇಷ್ಟು ತಿಳಿದುಕೊಂಡ ನಂತರ ನಾವೀಗ ಈ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸಬಹುದು. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನಮಗೆ ನೀಡಿರುವ ಈ ಬಿಂದುವನ್ನು ನಾವು A ಆಗಿ ತೆಗೆದುಕೊಳ್ಳೋಣ. ಇದರ ನಿರ್ದೇಶಾಂಕಗಳನ್ನು ನಾವು x1 y1ಗೆ ಸಮನಾಗಿ ಬರೆದುಕೊಳ್ಳೋಣ. ಅದೇ ರೀತಿ ಎರಡನೇ ಬಿಂದುವನ್ನು B ಆಗಿ ತೆಗೆದುಕೊಳ್ಳೋಣ. ಇದರ ನಿರ್ದೇಶಾಂಕಗಳನ್ನು ನಾವು x2 y2ಗೆ ಸಮನಾಗಿ ಬರೆದುಕೊಳ್ಳೋಣ. ಅದೇ ರೀತಿ ಈ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮೇಲಿರುವ ಒಂದು ಬಿಂದುವನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು P ಆಗಿ ನಾವು ಇಲ್ಲಿ ತೆಗೆದುಕೊಳ್ಳೋಣ. P -4,6 ಇದನ್ನು ನಾವು XY ಆಗಿ ತೆಗೆದುಕೊಳ್ಳೋಣ. ಸೊ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ಈ P ಬಿಂದು ಈ ರೇಖಾಖಂಡವನ್ನು ಆಂತರಿಕವಾಗಿ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಎಂಬುದನ್ನು. ಅಂದರೆ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಈಗಾಗಲೇ ನಿಮಗೆ ಹೇಳಿದ ಹಾಗೆ M1 ಅನುಪಾತ M2. ಹಾಗಾಗಿ ನಾವಿಲ್ಲಿ M1 ಅನುಪಾತ M2 = ಎಂದು ಬರೆದುಕೊಳ್ಳೋಣ. ಸೊ ನಾವೀಗ ಭಾಗ ಪ್ರಮಾಣದ ಸೂತ್ರವನ್ನು ಬಳಸಿಕೊಂಡು ಈ ಲೆಕ್ಕವನ್ನು ಬಿಡಿಸೋಣ. ಹಾಗಾಗಿ ಮುಂದಿನ ಹಂತದಲ್ಲಿ ನಾವು ಭಾಗ ಪ್ರಮಾಣದ ಸೂತ್ರವನ್ನು ಬರೆದುಕೊಳ್ಳೋಣ. ಈ ಭಾಗ ಪ್ರಮಾಣದ ಸೂತ್ರದ ಎಡಭಾಗದಲ್ಲಿ PXY ಅಂತ ಇದೆ. ಇಲ್ಲಿ ನಮಗೆ PXY ಅಂದರೆ -4,6 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ -4,6 ಅಂದ್ಕೊಂಡು ಎಡಭಾಗದಲ್ಲಿ ಬರೆದುಕೊಳ್ಳೋಣ. ಸೊ ಬಲಭಾಗದ X ನಿರ್ದೇಶಾಂಕ ಮತ್ತು Y ನಿರ್ದೇಶಾಂಕಗಳಲ್ಲಿ ನಾವೀಗ x1 y1 ಮತ್ತು x2 y2 ಬೆಲೆಗಳನ್ನು ಆದೇಶಿಸೋಣ. ಇಲ್ಲಿ ನಾವು M1 ಮತ್ತು M2 ಅನುಪಾತದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಇಲ್ಲಿ M1 ಮತ್ತು M2ಗಳನ್ನು ಇದ್ದಾಗೆ ಬರೆದುಕೊಳ್ಬೇಕು. ಸೊ x2 ನ ಬೆಲೆ 3 ಆಗಿರೋದ್ರಿಂದ x2 ನ ಸ್ಥಾನದಲ್ಲಿ 3 ಬರೆದುಕೊಂಡಾಗ M1 x2 ಏನಾಗ್ತದೆ ಅಂದರೆ 3 M1 ಆಗುತ್ತದೆ. M1 ನ ಬೆಲೆ ನಮಗೆ ಕೊಟ್ಟಿಲ್ಲ, ಇದರ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ M1 ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. M2 ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. x1 ನ ಬೆಲೆ -6 ಆಗಿರೋದ್ರಿಂದ x1 ನ ಜಾಗದಲ್ಲಿ -6 ಬರೆದುಕೊಳ್ಳೋಣ. ಭಾಗಿಸು ಛೇದದಲ್ಲಿರುವ M1 + M2 ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಹಾಗೆ y ನಿರ್ದೇಶಾಂಕದಲ್ಲೂ ಸಹ ನಾವೀಗ y1 ಮತ್ತು y2 ಬೆಲೆಗಳನ್ನು ಆದೇಶಿಸೋಣ. M1 ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. y2 ನ ಬೆಲೆ -8 ಆಗಿರೋದ್ರಿಂದ -8 ಇಲ್ಲೇ ಬರೆದುಕೊಳ್ಳೋಣ. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. M2 ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. y1 ನ ಬೆಲೆ 10 ಆಗಿರೋದ್ರಿಂದ ಇಲ್ಲಿ 10 ಬರೆದುಕೊಂಡಾಗ M2 y1 ಏನಾಗ್ತದೆ ಅಂದರೆ 10 M2 ಆಗುತ್ತದೆ. ಭಾಗಿಸು M1 + M2 ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿರುವ ಈ 2 ಬಿಂದುಗಳ x ಮತ್ತು y ನಿರ್ದೇಶಾಂಕಗಳನ್ನು ಸಮಗೊಳಿಸೋಣ. ಅಂದರೆ ಈ ಎಡಭಾಗದಲ್ಲಿರುವ ಬಿಂದುವಿನ x ನಿರ್ದೇಶಾಂಕ -4 ಬಲಭಾಗದಲ್ಲಿರುವ ಬಿಂದುವಿನ x ನಿರ್ದೇಶಾಂಕ 3mn + × -6m2 ಭಾಗಿಸು M1 + M2ಗೆ ಸಮಗೊಳಿಸಿ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಅಥವಾ ಈ ಸಮೀಕರಣದ ಎಡಭಾಗದಲ್ಲಿರುವಂಥ ಈ ಬಿಂದುವಿನ y ನಿರ್ದೇಶಾಂಕ 6 ಈ ಸಮೀಕರಣದ ಬಲಭಾಗದಲ್ಲಿರುವ ಈ ಬಿಂದುವಿನ y ನಿರ್ದೇಶಾಂಕ -8m1 + 10m2 ಭಾಗಿಸು M1 + M2ಗೆ ಸಮಗೊಳಿಸಿ ಈ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಇದರಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ನಾವು ತೆಗೆದುಕೊಂಡು M1 ಅನುಪಾತ M2 ನ ಬೆಲೆಯನ್ನು ಕಂಡುಹಿಡಿಯಬಹುದು. ನಾನಿಲ್ಲಿ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ನಾನಿಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ M1 + M2 ಅನ್ನು ಓರೆ ಗುಣಾಕಾರ ಮಾಡಿ ಅದೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಡಭಾಗಕ್ಕೆ ತರ್ತೇನೆ. ತಂದಾಗ ಇದೇನಾಗ್ತದೆ ಅಂದರೆ ಇದು -4ಕ್ಕೆ ಗುಣಿಸಲ್ಪಟ್ಟು ಎಡಭಾಗವು ಇಲ್ಲಿ
-4 ಗುಣಿಸು m1 + m2 ಆಗುತ್ತದೆ. ವಿದ್ಯಾರ್ಥಿಗಳು ಇಲ್ಲಿ ನೀವು ಇದು ಬೈನೋಮಿಯಲ್ ಅಥವಾ ದ್ವಿಪದ ಇರೋದ್ರಿಂದ ಬ್ರ್ಯಾಕೆಟನ್ನು ಹಾಕಿಕೊಂಡು ಇದನ್ನು ಬರೀಬೇಕಾಗ್ತದೆ. ಇಂಟು ಚಿಹ್ನೆಯನ್ನು ಹಾಕಬೇಡ್ರಿ, ಬ್ರ್ಯಾಕೆಟನ್ನು ಹಾಕ್ಕೊಂಡು ಇದನ್ನು ಬರೀರಿ. ಬಲಭಾಗದಲ್ಲಿ ಏನು ಉಳಿತು 3mn + 6m2 ಮಾತ್ರ ಉಳಿಯಿತು. ಇದನ್ನು ಬಲಭಾಗದಲ್ಲಿ ಬರೆದುಕೊಳ್ಳಿ. ಮುಂದಿನ ಹಂತದಲ್ಲಿ ಈ -4ರಿಂದ m1 ಮತ್ತು m2ಗೆ ಗುಣಿಸ್ಕೊಳ್ರಿ. -4 ಗುಣಿಸು m1 ಅಂದರೆ -4m1 ಆಗುತ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ -4m2 ಆಗುತ್ತದೆ. ಬಲಭಾಗವನ್ನು ಇದ್ದಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ m1 ಅನ್ನು ಹೊಂದಿರುವಂಥ ಪದಗಳನ್ನು ಸಮೀಕರಣದ ಒಂದು ಬದಿಯಲ್ಲಿ, m2 ಅನ್ನು ಹೊಂದಿರುವ ಪದಗಳನ್ನು ಸಮೀಕರಣದ ಇನ್ನೊಂದು ಬದಿಯಲ್ಲಿ ಸಂಗ್ರಹಿಸೋಣ. ಸೊ ಇಲ್ಲಿ -4m1 ಅಂತ ಇದೆ ಎಡಭಾಗದಲ್ಲಿ, ಬಲಭಾಗದಲ್ಲಿ +3m1 ಅಂತ ಇದೆ. ಹಾಗಾಗಿ ಎಡಭಾಗಕ್ಕೆ ನಾವು +3m1 ಅನ್ನು ತಂದಾಗ ಇದು -3m1 ಆಯಿತು. ಸೊ ಹೀಗೆ ನಾವು ಎಡಭಾಗದಲ್ಲಿ m1 ಅನ್ನು ಹೊಂದಿರುವಂಥ ಪದವನ್ನು ಸಂಗ್ರಹಿಸಬೇಕು. ಅದೇ ರೀತಿ ಬಲಭಾಗದಲ್ಲಿ m2 ಅನ್ನು ಹೊಂದಿರುವ ಪದಗಳನ್ನು ಸಂಗ್ರಹಿಸಬೇಕು. -6m2 ಸಮೀಕರಣದ ಬಲಭಾಗದಲ್ಲಿದೆ, ಇದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಆದರೆ ಎಡಭಾಗದಲ್ಲಿ -4m2 ಇರೋದ್ರಿಂದ ಇದನ್ನು ನಾವು ಬಲಭಾಗಕ್ಕೆ ಒಯ್ಯಬೇಕು. ಇದು ಒಯ್ದಾಗ ಏನಾಗ್ತದೆ ಅಂದರೆ +4m2 ಆಗುತ್ತದೆ. ಹೀಗೆ ನಾವು ಎಡಭಾಗ ಮತ್ತು ಬಲಭಾಗಗಳಲ್ಲಿ m1 ಮತ್ತು m2ಗಳನ್ನು ಪ್ರತ್ಯೇಕವಾಗಿ ಬರೆದುಕೊಂಡ ನಂತರ ನಾವೀಗ ಇದನ್ನು ಸಂಕ್ಷೇಪಿಸಬೇಕು. -4m1 -3m1 ಅಂದರೆ -7m1 ಆಗುತ್ತದೆ. -6m2 + 4m2 ಅಂದರೆ -2m2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು m1 ಅನುಪಾತ m2 ದ ಬೆಲೆ. ಹಾಗಾಗಿ m1 ಮತ್ತು m2ಗಳನ್ನು ಸಮೀಕರಣದ ಒಂದು ಬದಿಯಲ್ಲಿ ಬರುವಂತೆ ಮಾಡಿಕೊಳ್ಬೇಕು. ಹಾಗೆ ಸ್ಥಿರಾಂಕಗಳನ್ನು ಸಮೀಕರಣದ ಮತ್ತೊಂದು ಬದಿಯಲ್ಲಿ ಸಂಗ್ರಹಿಸಬೇಕು. ಹಾಗಾಗಿ ನಾನಿಲ್ಲಿ m2 ಅನ್ನು ಎಡಭಾಗಕ್ಕೆ ತಂದಾಗ ಈ m2 ಏನಾಗ್ತದೆ, ಗುಣಿಸು m2 ಈ ಕಡೆ ಬಂದಾಗ ಭಾಗಿಸು m2 ಆಗೋದ್ರಿಂದ ಎಡಭಾಗವು ಇಲ್ಲಿ m1 ಭಾಗಿಸು m2 ಆಗುತ್ತದೆ. ಅದೇ ಸಮಯದಲ್ಲಿ ಎಡಭಾಗದಲ್ಲಿರುವ -7 ನಾವು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು -7 ಆಗ್ತದೆ, ಬಲಭಾಗಕ್ಕೆ ಹೋಗಿ ಭಾಗಿಸು -7 ಆಗುತ್ತದೆ. ಹಾಗಾಗಿ ಇಲ್ಲಿ ಬಲಭಾಗವು -2 ಭಾಗಿಸು -7 ಆಗುತ್ತದೆ. ಸೊ ಮೈನಸ್ ಭಾಗಿಸು ಮೈನಸ್ ಪ್ಲಸ್ ಆಗೋದ್ರಿಂದ ಇದರ ಮುಂದಿನ ಹಂತವು m1 ಭಾಗಿಸು m2 ಅಥವಾ m1 ಅನುಪಾತ m2 2 ಭಾಗಿಸು 7 ಅಥವಾ 2 ಅನುಪಾತ 7 ಆಗುತ್ತದೆ. ಸೊ ಹೀಗೆ ನಾವು ಕೊಟ್ಟಂಥ ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನು ಬರೆಯಬೇಕು. ಸೊ ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ ಮತ್ತೊಂದು ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. AB ವ್ಯಾಸವಾಗಿರುವ ವೃತ್ತದ ಕೇಂದ್ರ 2,-3 ಮತ್ತು ಬಿಯು 1,4 ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯು ಹಿಂದಿನ ಪ್ರಶ್ನೆಗಿಂತ ತುಂಬ ಬೇರೆಯಾಗಿದೆ, ಅಂದರೆ ವಿಭಿನ್ನವಾಗಿದೆ. ಈ ಪ್ರಶ್ನೆಗೆ ನಾವು ವೃತ್ತದ ಚಿತ್ರವನ್ನು ಬಿಡಿಸಿಕೊಂಡೇ ಉತ್ತರಿಸೋಣ. ಸೊ ನಾನಿಲ್ಲಿ ಪಿ ವೃತ್ತಕೇಂದ್ರ ಆಗಿರುವ ಒಂದು ವೃತ್ತವನ್ನು ಬಿಡಿಸಿಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ಹೇಳಿದ ಹಾಗೆ AB ವ್ಯಾಸವನ್ನು ಎಳೆದುಕೊಂಡಿದ್ದೇನೆ. ಸೊ ಪ್ರಶ್ನೆಯಲ್ಲಿ ನಮಗೆ ವೃತ್ತಕೇಂದ್ರ ಪಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ 2,-3 ಅಂತ. ಇದನ್ನು x, y ಆಗಿ ನಾವು ತೆಗೆದುಕೊಳ್ಳೋಣ. ಅದೇ ರೀತಿ ವ್ಯಾಸದ ಒಂದು ಅಂತ್ಯಬಿಂದು ಬಿನ ನಿರ್ದೇಶಾಂಕಗಳನ್ನು ನಮಗೆ 1,4 ಆಗಿ ನೀಡಿದ್ದಾರೆ. ಇದನ್ನು ನಾವು x2, y2 ಆಗಿ ತೆಗೆದುಕೊಳ್ಳೋಣ. ಸೊ ಇಷ್ಟು ಅಂಶಗಳನ್ನು ನೀಡಿ ನಮಗೆ ವ್ಯಾಸದ ಮತ್ತೊಂದು ಅಂತ್ಯಬಿಂದು ಎನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಾವು ವ್ಯಾಸದ ಈ ಅಂತ್ಯಬಿಂದುವಿನ ಅಂದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾಗಿದ್ದು ಮಧ್ಯಬಿಂದುವಿನ ಸೂತ್ರ. ಯಾಕಂದರೆ ಯಾವುದೇ ವ್ಯಾಸದ ಮಧ್ಯಬಿಂದು ಏನಾಗಿರ್ತದೆ, ಅದರ ವೃತ್ತಕೇಂದ್ರ ಆಗಿರ್ತದೆ. ಹಾಗಾಗಿ ಇಲ್ಲಿ ನಮಗೆ AB ವ್ಯಾಸದ ಮಧ್ಯಬಿಂದು P ಆಗಿರೋದ್ರಿಂದ ಈ ABಗಳಲ್ಲಿ ಬಿನ ನಿರ್ದೇಶಾಂಕಗಳನ್ನು, ಅದೇ ರೀತಿ ವೃತ್ತಕೇಂದ್ರ ಪಿನ ನಿರ್ದೇಶಾಂಕಗಳನ್ನು ನೀಡಿ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿರೋದ್ರಿಂದ ನಾವಿಲ್ಲಿ ಮಧ್ಯಬಿಂದುವಿನ ಸೂತ್ರವನ್ನು ಬಳಸಿಕೊಂಡು ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಮೊದಲಿಗೆ ನಾವು ಕಂಡುಹಿಡಿಯಬೇಕಾಗಿದ್ದ ಪ್ರಶ್ನೆಯಲ್ಲಿ ಕೇಳಿರುವಂಥ ಎ ಬಿಂದುವಿನ ನಿರ್ದೇಶಾಂಕಗಳನ್ನು x1, y1 ಆಗಿ ತೆಗೆದುಕೊಳ್ಳೋಣ. ಇದನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಇದಕ್ಕೆ ಕ್ವಶನ್ ಮಾರ್ಕನ್ನು ಹಾಕಿಕೊಳ್ಳೋಣ. ಅದೇ ರೀತಿ ನಮಗೆ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಮಗೆ 1,4 ಆಗಿ ಕೊಟ್ಟಿದ್ದಾರೆ. ಇದನ್ನು ನಾವು x2, y2 ಆಗಿ ತೆಗೆದುಕೊಳ್ಳೋಣ. ಅದೇ ರೀತಿ ವೃತ್ತಕೇಂದ್ರ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಮ್ಗೆ ಏನು ಕೊಟ್ಟಿದ್ದಾರೆ, -2,3 ಆಗಿ ಕೊಟ್ಟಿರೋದ್ರಿಂದ ಇದನ್ನು ನಾವು x, y ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಒಂದು ರೇಖಾಖಂಡದ ಅಂತ್ಯಬಿಂದುಗಳನ್ನು ನೀಡಿದಾಗ ಅದರ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ Pxy x1 + x2 ಭಾಗಿಸು 2, y1 + y2 ಭಾಗಿಸು 2. ಈ ಸೂತ್ರವನ್ನು ಬರೆದುಕೊಳ್ಳೋಣ. ಇಲ್ಲಿ x1 + x2 ಭಾಗಿಸು 2 ಅಂದರೆ ಮಧ್ಯಬಿಂದುವಿನ x ನಿರ್ದೇಶಾಂಕ ಆಗಿದ್ದರೆ y1 + y2 ಭಾಗಿಸು 2 ಅಂದರೆ ಮಧ್ಯಬಿಂದುವಿನ y ನಿರ್ದೇಶಾಂಕ ಆಗಿರುತ್ತದೆ. ಸೊ ನಮಗೆ ಇಲ್ಲಿ P ಬಿಂದುವಿನ ಅಥವಾ ವೃತ್ತಕೇಂದ್ರದ ನಿರ್ದೇಶಾಂಕಗಳನ್ನು ಕೊಟ್ಟಿರೋದ್ರಿಂದ Pxy ನ ನಿರ್ದೇಶಾಂಕಗಳನ್ನು ಕೊಟ್ಟಿರೋದ್ರಿಂದ ಇಲ್ಲಿ ನಾವು P ಬಿಂದುವಿನ ನಿರ್ದೇಶಾಂಕಗಳಾದ 2,
ಮೈನಸ್ 3 ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು. ಸೊ ನಾವೀಗ ಈ ಸೂತ್ರದಲ್ಲಿ x2 y2 ಬೆಲೆಗಳನ್ನು ಆದೇಶಿಸೋಣ. ಸೊ x1ನ ಬೆಲೆ ನಮಗೆ ನೀಡಿಲ್ಲ, x1ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, ಪ್ಲಸ್ x2ನ ಬೆಲೆಯನ್ನು 1 ಆಗಿ ನೀಡಿದ್ದಾರೆ, 1ಅನ್ನು ಬರೆದುಕೊಳ್ಳೋಣ, ಭಾಗಿಸು 2ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, y1ನ ಬೆಲೆ ನಮಗೆ ನೀಡಿಲ್ಲ, y1 ಯಾವುದ್ರಲ್ಲಿ ಬರ್ತದೆ, ಎ ಬಿಂದುವಿನ ನಿರ್ದೇಶಾಂಕದಲ್ಲಿ ಬರ್ತದೆ, ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ y1ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, ಪ್ಲಸ್ y2ನ ಬೆಲೆ 4 ಆಗಿ ನೀಡಿದ್ದಾರೆ, y2 ಸ್ಥಾನದಲ್ಲಿ 4ಅನ್ನು ಬರೆದುಕೊಳ್ಳೋಣ, ಭಾಗಿಸು 2ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಬದಿಯಲ್ಲಿರುವ ಈ ಬಿಂದುಗಳ x ನಿರ್ದೇಶಾಂಕ ಮತ್ತು y ನಿರ್ದೇಶಾಂಕಗಳನ್ನು ಸಮಗೊಳಿಸಿ ಅಥವಾ ಹೋಲಿಸಿ ಎರಡು ಸಮೀಕರಣಗಳನ್ನು ಮಾಡಿಕೊಳ್ಳೋಣ. ಸೊ ಈ ಸಮೀಕರಣದ ಎಡಭಾಗದಲ್ಲಿರುವ ಮೊದಲನೇ ಬಿಂದು 2 ಅಥವಾ x ನಿರ್ದೇಶಾಂಕ 2 ಈಸ್ ಈಕ್ವಲ್ಸ್ ಟು ಈ ಸಮೀಕರಣದ ಬಲಭಾಗದಲ್ಲಿರುವ ಮೊದಲನೇ ಬಿಂದು ಅಥವಾ x ನಿರ್ದೇಶಾಂಕ x1 ಪ್ಲಸ್ 1 ಭಾಗಿಸು 2ಅನ್ನು ಬರೆದುಕೊಂಡು, ಅಂದರೆ ಈ ಎರಡು ಬಿಂದುಗಳ x ನಿರ್ದೇಶಾಂಕಗಳನ್ನು ಸಮಗೊಳಿಸಿ ಈ ರೀತಿಯಾಗಿ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಅದೇ ರೀತಿ ಸಮೀಕರಣದ ಎಡಭಾಗದಲ್ಲಿರುವ ಎರಡನೇ ಬಿಂದು -3 ಅಥವಾ y ನಿರ್ದೇಶಾಂಕ -3 ಈಸ್ ಈಕ್ವಲ್ಸ್ ಟು ಈ ಸಮೀಕರಣದ ಬಲಭಾಗದಲ್ಲಿರುವ ಎರಡನೇ ಬಿಂದು ಅಂದರೆ y ನಿರ್ದೇಶಾಂಕ y1 ಪ್ಲಸ್ 4 ಭಾಗಿಸು 2ಅನ್ನು ಸಮಗೊಳಿಸಿ, ಅಂದರೆ ಈ ಬಿಂದುವಿನ ಎರಡನೇ ನಿರ್ದೇಶಾಂಕ ಈ ಬಿಂದುವಿನ ಎರಡನೇ ನಿರ್ದೇಶಾಂಕಗಳನ್ನು ಸಮಗೊಳಿಸಿ ನಾವೇನು ಮಾಡಬೇಕು, ಮತ್ತೊಂದು ಈ ರೀತಿಯ ಸಮೀಕರಣವನ್ನು ಮಾಡ್ಕೊಳ್ಬೇಕು. ನಾವೀಗ ಈ ಎರಡು ಸಮೀಕರಣಗಳನ್ನು ಬಿಡಿಸಿ x1 ಮತ್ತು y1 ಬೆಲೆಗಳನ್ನು ಕಂಡುಹಿಡಿದು ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಇದನ್ನು ನಾವೀಗ ಒರೆ ಗುಣಾಕಾರ ಮಾಡಿಕೊಳ್ಳೋಣ. 2 × 2 ಅಂದರೆ 4 ಆಗುತ್ತದೆ, ಈಸ್ ಈಕ್ವಲ್ಸ್ ಟು x1ಅನ್ನು ಇದ್ದಾಗೆ ಬರೆದುಕೊಳ್ಳೋಣ, ಪ್ಲಸ್ 1, ಈ ಪ್ಲಸ್ 1ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ -1 ಆಗುತ್ತದೆ, ಈಸ್ ಈಕ್ವಲ್ಸ್ ಟು x1. ಆದ್ದರಿಂದ ಇಲ್ಲಿ x1ನ ಬೆಲೆಯು 4 - 1 3 ಆಗುತ್ತದೆ. ಅದೇ ರೀತಿ ಇಲ್ಲೂ ಸಹ ನಾವು ಒರೆ ಗುಣಾಕಾರ ಮಾಡಿಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 3 6 ಆಗುತ್ತದೆ, ಈಸ್ ಈಕ್ವಲ್ಸ್ ಟು y1 ಪ್ಲಸ್ 4 ಆಗುತ್ತದೆ. ಈ ಪ್ಲಸ್ 4ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ -4 ಆಗುತ್ತದೆ, ಈಸ್ ಈಕ್ವಲ್ಸ್ ಟು y1. -6 - 4 ಅಂದರೆ -10 ಆಗುತ್ತದೆ. ಆದ್ದರಿಂದ ಇಲ್ಲಿ y1ನ ಬೆಲೆಯು -10 ಆಗುತ್ತದೆ. ಸೊ ಹೀಗೆ x1ನ ಬೆಲೆ 3, y1ನ ಬೆಲೆ -10 ಆಗಿರೋದ್ರಿಂದ ಇಲ್ಲಿ ಎ ಬಿಂದು ನಿರ್ದೇಶಾಂಕಗಳು ಏನಾಗ್ತವೆ ಅಂದರೆ x1 3, y1 -10 ಆಗುತ್ತದೆ. ಸೊ ಹೀಗೆ ಎ ಬಿಂದುವಿನ ನಿರ್ದೇಶಾಂಕಗಳು ಇಲ್ಲಿ 3, -10 ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಮಧ್ಯ ಬಿಂದು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು. ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ 2,4 ಮತ್ತು ಬಿ 2,8 ಬಿಂದುಗಳು ವ್ಯಾಸ ABಯ ಅಂತ್ಯ ಬಿಂದುಗಳಾಗಿವೆ. ಹಾಗಾದರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಸಹ ನಾವು ಮಧ್ಯ ಬಿಂದುವಿನ ಸೂತ್ರವನ್ನು ಬಳಸಿಕೊಂಡೇ ಬಿಡಿಸಬೇಕಾಗ್ತದೆ. ಸೊ ಮೊದಲಿಗೆ ನಾವು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಸೊ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಓ ಕೇಂದ್ರ ಇರುವ ಒಂದು ವೃತ್ತವನ್ನು ನಾನಿಲ್ಲಿ ರಚಿಸಿಕೊಂಡಿದ್ದೇನೆ. ಇಲ್ಲಿ AB ಏನಾಗಿದೆ ಅಂದರೆ ವ್ಯಾಸವಾಗಿದೆ. ಸೊ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ನಮಗೆ 2,4 ಆಗಿ ನೀಡಿದ್ದಾರೆ. ಅದೇ ರೀತಿ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು 2,8 ಆಗಿ ನೀಡಿದ್ದಾರೆ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಈ ವ್ಯಾಸದ ಮಧ್ಯ ಬಿಂದು ಅಥವಾ ವೃತ್ತ ಕೇಂದ್ರದ ಒಂದು ನಿರ್ದೇಶಾಂಕಗಳನ್ನು. ಸೊ ಅದನ್ನೇ ಪ್ರಶ್ನೆಯಲ್ಲಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಆಗಲೇ ನಿಮಗೆ ಹೇಳಿದ ಹಾಗೆ ಯಾವುದೇ ಒಂದು ವ್ಯಾಸದ ಮಧ್ಯ ಬಿಂದು ಯಾವಾಗಲೂ ಏನಾಗಿರ್ತದೆ ಅಂದರೆ ಅದು ವೃತ್ತ ಕೇಂದ್ರ ಆಗಿರ್ತದೆ. ಹಾಗಾಗಿ ಇಲ್ಲಿ ವೃತ್ತ ಕೇಂದ್ರ ಓದ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾಗಿದ್ದು ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ಮೊದಲಿಗೆ ನಾವು ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಒಂದಾದಂಥ ಎ ಬಿಂದುವಿನ ನಿರ್ದೇಶಾಂಕವನ್ನು ಬರೆದುಕೊಂಡು ಇದನ್ನು x1, y1ಗೆ ಸಮನಾಗಿ ಬರೆದುಕೊಳ್ಳೋಣ. ಇಲ್ಲಿ x1 ಅಂದರೆ 2, y1 ಅಂದರೆ 4 ಆಗುತ್ತದೆ. ಅದೇ ರೀತಿ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು x2, y2 ಆಗಿ ತೆಗೆದುಕೊಳ್ಳೋಣ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದ ಈ ವೃತ್ತ ಕೇಂದ್ರದ ಅಥವಾ AB ವ್ಯಾಸದ ಮಧ್ಯ ಬಿಂದು ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ನಾವು x, y ಆಗಿ ತೆಗೆದುಕೊಳ್ಳೋಣ. ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ. ಯಾಕಂದರೆ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಅಥವಾ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಮುಂದಿನ ಹಂತದಲ್ಲಿ ನಾವಿಲ್ಲಿ ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆದುಕೊಳ್ಳೋಣ. ABಯ ಮಧ್ಯ ಬಿಂದು O ಆಗಿದೆ. Oನ ನಿರ್ದೇಶಾಂಕಗಳು x, y ಇದನ್ನು ನಾವು ಕಂಡುಹಿಡಿಯಬೇಕು. ಈಸ್ ಈಕ್ವಲ್ಸ್ ಟು x1 + x2 ಭಾಗಿಸು 2, y1 + y2 ಭಾಗಿಸು 2 ಅಂತ ಬರೆದುಕೊಳ್ಳೋಣ. ನಾವೀಗ ಸೂತ್ರದಲ್ಲಿ x1, y1, x2, y2 ಬೆಲೆಗಳನ್ನು ಆದೇಶಿಸೋಣ. x1ನ ಬೆಲೆ 2 ಆಗಿರೋದ್ರಿಂದ x1ನ ಸ್ಥಾನದಲ್ಲಿ 2ಅನ್ನು ಬರೆದುಕೊಳ್ಳೋಣ, ಪ್ಲಸ್ x2ನ ಬೆಲೆ 2 ಆಗಿರೋದ್ರಿಂದ x2ನ ಸ್ಥಾನದಲ್ಲಿ 2ಅನ್ನು ಬರೆದುಕೊಳ್ಳೋಣ, ಭಾಗಿಸು 2ಅನ್ನು ಇದ್ದಾಗೆ ಬರೆಯೋಣ, y1ನ ಬೆಲೆಯು 4 ಆಗಿರೋದ್ರಿಂದ y1ನ ಸ್ಥಾನದಲ್ಲಿ 4ಅನ್ನು ಬರೆದುಕೊಳ್ಳೋಣ, ಪ್ಲಸ್ y2ನ ಬೆಲೆಯು 8 ಆಗಿರೋದ್ರಿಂದ y2ನ ಸ್ಥಾನದಲ್ಲಿ 8ಅನ್ನು ಬರೆದುಕೊಳ್ಳೋಣ, ಭಾಗಿಸು 2ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ 2 + 2 ಅಂದರೆ 4 ಆಗುತ್ತದೆ, ಭಾಗಿಸು 2ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. 4 + 8 12 ಆಗುತ್ತದೆ, ಭಾಗಿಸು 2ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 × 1 = 2, 2 × 2 = 4 ಆಗುತ್ತದೆ, 2 × 1 = 2, 2 × 6 = 12 ಆಗುತ್ತದೆ. ಸೊ ಆದ್ದರಿಂದ
ಕೊಟ್ಟಂಥ ವ್ಯಾಸ ಎ ಬಿಯ ಮಧ್ಯಬಿಂದು ಅಥವಾ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಇಲ್ಲಿ 2,6 ಆಗುತ್ತದೆ. ಸೊ ಒಂದು ವೇಳೆ ಇದೇ ಪ್ರಶ್ನೆಯನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕಿಗೆ ಬಿಡಿಸ್ಲಿಕ್ಕೆ ಕೊಟ್ಟರೆ ಅವಾಗ ನೇರವಾಗಿ ಉತ್ತರವನ್ನು ನೀವು ಬರೀಬಹುದು. ಸೊ ಇಲ್ಲಿ ಎ ಬಿ ವ್ಯಾಸವಾಗಿದೆ, ಎ ಬಿ ವ್ಯಾಸದ ಮಧ್ಯಬಿಂದು ಏನಾಗಿದೆ, ವೃತ್ತ ಕೇಂದ್ರವಾಗಿದೆ. ಸೊ ಎ ಬಿ ವ್ಯಾಸದ ಮಧ್ಯಬಿಂದು ಅಥವಾ ವೃತ್ತ ಕೇಂದ್ರದ ನಿರ್ದೇಶಾಂಕವನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕ, ಬಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕನ ಕೂಡಿಸ್ಕೊಳ್ಬೇಕು. ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅಂದರೆ ಮೊದಲಿಗೆ ಬರೋದು, ಇಲ್ಲಿ ಮೊದಲಿಗೆ ಬರೋದು ಯಾವುದು 2, ಇವೆರಡನ್ನ ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಂಡಾಗ ಎಷ್ಟಾಗ್ತದೆ, 2 + 2 4 ಆಗುತ್ತದೆ. 4ರ ಅರ್ಧ ಮಾಡಬೇಕು, 4ರ ಅರ್ಧ ಎಷ್ಟಾಗ್ತದೆ 2. ಇದೆ ಎ ಬಿಯ ಮಧ್ಯ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅಥವಾ ವೃತ್ತ ಕೇಂದ್ರದ ಎಕ್ಸ್ ನಿರ್ದೇಶಾಂಕ ಆಗಿರುತ್ತದೆ. ಅದೇ ರೀತಿ ವಾಯ್ ನಿರ್ದೇಶಾಂಕವನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿರುವಂಥ 2ನೇ ಬಿಂದು ಯಾವುದಾದ್ರು 4 ಮತ್ತು 8 ಅಥವಾ ವಾಯ್ ನಿರ್ದೇಶಾಂಕ, ಇಲ್ಲಿ 2ನೇಗಿರೋದು ಇಲ್ಲಿ 2ನೇಗಿರೋದನ್ನು ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಂಡು ಇದಕ್ಕೆ 2ರಿಂದ ಭಾಗಿಸ್ಬೇಕು ಅಥವಾ ಇದರ ಅರ್ಧವನ್ನು ಕಂಡುಹಿಡಿಬೇಕು. ನೋಡಿ ಇಲ್ಲಿ 4 ಇದೆ, ಇಲ್ಲಿ 8 ಇದೆ. 4 ಮತ್ತು 8ನ್ನು ಕೂಡಿಸಿದ್ರೆ 12 ಆಗ್ತದೆ. 12ರ ಅರ್ಧ ಅಥವಾ 12ಕ್ಕೆ 2ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ, 6 ಬರ್ತದೆ. ಸೊ ಈ ಬಿಂದುವು ಮಧ್ಯ ಬಿಂದುವಿನ ವಾಯು ನಿರ್ದೇಶಾಂಕ ಅಥವಾ ವೃತ್ತ ಕೇಂದ್ರದ ವಾಯು ನಿರ್ದೇಶಾಂಕ ಆಗ್ತದೆ. ನೋಡಿ ನೀವು ಕಂಪೇರ್ ಮಾಡ್ಬೋದು, 2,6 ಇದೆ, ಇಲ್ಲೂ ಸಹ 2,6 ಇದೆ. ಸೊ ಹೀಗೆ ನೇರವಾಗಿ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು ಒಂದು ವೇಳೆ ಇದೇ ಪ್ರಶ್ನೆಯನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕ್ಸಲ್ಲಿ ಕೊಟ್ಟಾಗ. ಹಾಗೆ ನಾವೀಗ ಈ ವರ್ಷದ LBA ನೋಟ್ಸಲ್ಲಿರುವ ಮತ್ತೊಂದು ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ವೃತ್ತವು -7,1 ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು -5,4 ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ಚಿತ್ರವನ್ನು ಹಾಕಿಕೊಳ್ಳಬೇಕು. ಪ್ರಶ್ನೆಯಲ್ಲಿ ನಮಗೆ ಒಂದು ವೃತ್ತವು -7,1 ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ವೃತ್ತದ ಪರಿಧಿಯ ಮೇಲೆ ಒಂದು ಬಿಂದು -7,1 ಆಗಿದೆ ಅಂತ ಕೊಟ್ಟಿದ್ದಾರೆ. ತದನಂತರ ಅದರ ಕೇಂದ್ರ ಏನಿದೆ ಅಂದರೆ ಈ ವೃತ್ತದ ಕೇಂದ್ರ -5,4 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು O ಆಗಿ ತೆಗೆದುಕೊಂಡಿದ್ದೇವೆ. ಸೊ ಇಷ್ಟು ಅಂಶವನ್ನು ನೀಡಿ ಈ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಇಲ್ಲಿ ವೃತ್ತದ ತ್ರಿಜ್ಯ ಅಂದರೆ ವೃತ್ತದ ಮೇಲಿನ ಒಂದು ಬಿಂದು A ಹಾಗೂ ವೃತ್ತ ಕೇಂದ್ರ O ಅನ್ನು ಸೇರಿಸಿದಾಗ ಉಂಟಾಗುವಂಥದ್ದು. ಅದು ಯಾವುದಾಗಿದೆ, ಇಲ್ಲಿ OA ಆಗಿದೆ. ಹಾಗಾಗಿ ನಾವಿಲ್ಲಿ OAನ ಅಳತೆಯನ್ನು ಕಂಡುಹಿಡಿಯಬೇಕು. ಈ OAನ ಅಳತೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾಗಿದ್ದು 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ದೂರದ ಸೂತ್ರ. ಹಾಗಾಗಿ ನಾವಿಲ್ಲಿ ದೂರದ ಸೂತ್ರವನ್ನು ಬಳಸಿಕೊಂಡು OA ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ವೃತ್ತದ ಮೇಲಿರುವ ಒಂದು ಬಿಂದು ಅಥವಾ ಈ ವೃತ್ತ ಹಾದು ಹೋಗುವಂಥ ಬಿಂದುವನ್ನು ನಾವು A ಆಗಿ ತೆಗೆದುಕೊಳ್ಳೋಣ. ಸೊ ಹಾಗೆ ಇದನ್ನು x1, y1ಗೆ ಸಮನಾಗಿ ತೆಗೆದುಕೊಳ್ಳೋಣ. ಇಲ್ಲಿ x1 ಅಂದರೆ -7, y1 ಅಂದರೆ 1 ಆಗುತ್ತದೆ. ಅದೇ ರೀತಿ ನಮಗೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು O ಆಗಿ ತೆಗೆದುಕೊಳ್ಳೋಣ. O -5,4 ಅಂತ ಬರೆದುಕೊಳ್ಳೋಣ. ಇದನ್ನು x2, y2 ಆಗಿ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ತ್ರಿಜ್ಯ OAನ ಅಳತೆ ಅಥವಾ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಬಳಸಬೇಕಾಗಿದ್ದು 2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ವರ್ಗಮೂಲ x2 - x1 ಸಂಪೂರ್ಣ ವರ್ಗ ಪ್ಲಸ್ y2 - y1 ಸಂಪೂರ್ಣ ವರ್ಗ. ಯಾಕಂದರೆ ಈ ಬಿಂದುಗಳ ನಡುವಿನ ದೂರ ಅಂದರೆ ಅದು ತ್ರಿಜ್ಯ ಆಗಿದೆ. ಹಾಗಾಗಿ ನಾವಿಲ್ಲಿ ದೂರದ ಸೂತ್ರವನ್ನು ಬಳಸಬೇಕಾಗ್ತದೆ. ಈ ಸೂತ್ರದಲ್ಲಿ ನಾವೀಗ x1, y1, x2, y2 ಬೆಲೆಗಳನ್ನು ಆದೇಶಿಸೋಣ. x2ನ ಬೆಲೆ -5 ಆಗಿರೋದ್ರಿಂದ x2ನ ಸ್ಥಾನದಲ್ಲಿ -5 ಹಾಕಿ ಬರೆದುಕೊಳ್ಳೋಣ. ಮೈನಸನ್ನು ಇದ್ದಾಗೆ ಹಾಕಿಕೊಳ್ಳೋಣ. x1ನ ಬೆಲೆ -7 ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟನ್ನು ಹಾಕಿಕೊಂಡು ಬ್ರ್ಯಾಕೆಟ್ನ ಒಳಗಡೆ -7 ಬರೀಬೇಕು. ಅಥವಾ ನೇರವಾಗಿ -+7 ಅಂತಲೂ ಸಹ ನೀವು ಬರೀಬಹುದು. ಯಾಕಂದರೆ ಮುಂದಿನ ಹಂತದಲ್ಲಿ ಅದನ್ನೇ ನಾವು ಬರೀತೇವೆ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. y2ನ ಬೆಲೆ 4ನ ಬರೆದುಕೊಳ್ಳೋಣ. -y1ನ ಬೆಲೆ 1ನ್ನು ಬರೆದುಕೊಳ್ಳೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. -5 +7 ಬರೆದುಕೊಳ್ಳೋಣ. ಸಂಪೂರ್ಣ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪ್ಲಸ್ 4 - 1 ಅಂದರೆ 3 ಆಗುತ್ತದೆ. ಇದು 3ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳಬೇಕು. -5 + 7 ಅಂದರೆ +2 ಆಗುತ್ತದೆ. ಹಾಗಾಗಿ ಇದು +2ರ ವರ್ಗವಾಗುತ್ತದೆ. ಪ್ಲಸ್ 3ರ ವರ್ಗ ಅಂದರೆ 3 × 3 9 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಇದ್ದಾಗೆ ಹಾಕಿಕೊಳ್ಳೋಣ. 2 ವರ್ಗ 2 4 ಆಗುತ್ತದೆ. ಪ್ಲಸ್ 9ನ್ನು ಇದ್ದಾಗೆ ಬರೆದುಕೊಳ್ಳೋಣ. ಸೊ 4 + 9 ಅಂದರೆ 13 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂಥ ವೃತ್ತದ ತ್ರಿಜ್ಯವು ಇಲ್ಲಿ ವರ್ಗಮೂಲ 13 ಮಾನಗಳು ಆಗುತ್ತವೆ.